ಹಾಯ್ ಲೀಡರ್ಸ್, ಎಲ್ರಿಗೂ ನಮಸ್ತೆ. ಎಲ್ರಿಗೂ ಕೂಡ ಇವತ್ತಿನ ಒಂದು ಇಂಪಾರ್ಟೆಂಟ್ ಮೀಟಿಂಗಿಗೆ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಒಂದು ಅದ್ಭುತವಾದಂತಹ ಟ್ರೈನಿಂಗ್ ಸೆಷನ್ಗೆ ವೆಲ್ಕಮ್ ಮಾಡ್ಕೊಳ್ತಾ ನಮ್ಮ ಉದ್ದೇಶವನ್ನ ಎಲ್ರಿಗೂ ಕೂಡ ಒಂದು ನೆನಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯನ್ನ ಪ್ರತಿ ಮನೆಗೆ ತಗೊಂಡೋಗ್ಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಈ ಒಂದು ಮೀಟಿಂಗ್ ನ ನಾವು ಶುರು ಮಾಡ್ತಾ ಇದೀವಿ. ಯಾಕೆ ಪ್ರತಿ ಮನೆಗೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ತಗೊಂಡೋಗ್ಬೇಕು ಅಂತಂದ್ರೆ, ಇವತ್ತು ಭಾರತ ದೇಶ ನಂಬರ್ 1 ದೇಶ ಆಗ್ಬೇಕು ಅಂದ್ರೆ, ಭಾರತ ದೇಶ ವಿಶ್ವಗುರು ಆಗ್ಬೇಕು ಅಂತಂದ್ರೆ, ಭಾರತ ದೇಶದಲ್ಲಿ ಪ್ರತಿಯೊಬ್ಬರ ಒಂದು ಆರ್ಥಿಕತೆ ಇಂಪ್ರೂವ್ಮೆಂಟ್ ಆಗ್ಬೇಕು. ಸೊ ಫೈನಾನ್ಷಿಯಲಿ ಎಲ್ಲರೂ ಕೂಡ ಸ್ಟ್ರಾಂಗ್ ಆಗ್ಬೇಕು. ಪ್ರತಿಯೊಬ್ರು ಕೂಡ ಭಾರತ ದೇಶಕ್ಕೆ ಟ್ಯಾಕ್ಸ್ ಪೇ ಮಾಡೋ ಲೆವೆಲಿಗೆ ಗ್ರೋತ್ ಅನ್ನ ಕಾಣ್ಬೇಕು. ಅಂತ ದಿನ ಯಾವ ದಿನ ಭಾರತದಲ್ಲಿ ಬರುತ್ತೆ, ಆ ದಿನ ಭಾರತ ದೇಶ ನಂಬರ್ 1 ಆಗೋದಕ್ಕೆ ಸಾಧ್ಯ ಆಗುತ್ತೆ, ವಿಶ್ವಗುರು ಆಗೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಇವತ್ತು ಪ್ರತಿಯೊಬ್ರು ಕೂಡ ಭಾರತ ದೇಶಕ್ಕೆ ಟ್ಯಾಕ್ಸ್ ಕಟ್ಟೋ ಮಟ್ಟಕ್ಕೆ, ಪ್ರತಿಯೊಬ್ರು ಆರ್ಥಿಕವಾಗಿ ಬೆಳೆಯೋದಕ್ಕೆ, ಒಂದು ಕಡು ಬಡವರಿಗೂ ಕೂಡ ಒಂದು ಸುವರ್ಣ ಅವಕಾಶದ ರೂಪದಲ್ಲಿ ಇವತ್ತು ನಮ್ಮ ಕಣ್ಣು ಮುಂದೆ ನಿಂತಿರೋದು ದಟ್ ಇಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್ ಆರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಆರ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್. ಏನಂತೀರಾ ಸ್ನೇಹಿತರೆ? ಎಸ್ ಆರ್ ನೋ, ಆಮ್ ಐ ರೈಟ್? ನಿಮ್ಮ ಒಂದು ರೆಸ್ಪಾನ್ಸ್ ಮುಖಾಂತರನೇ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಕನ್ಫರ್ಮ್ ಆಗುವಂತದ್ದು ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ ಇಲ್ವಾ ಅಂತೇಳಿ. ಯಾಕಂದ್ರೆ ನಾನ್ ನಿಮ್ಮನ್ನ ನೋಡೋದಕ್ಕಾಗ್ತಾ ಇಲ್ಲ, ನೀವು ನೋಡೋದಕ್ಕಾಗ್ತಾ ಇಲ್ಲ. ಸೊ ಆ ಕಾರಣಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ರಿಪ್ಲೇಸ್ಗಳೇ ನನಗೆ ಕನ್ಫರ್ಮೇಶನ್ ಆಗುವಂತದ್ದು. ನನ್ನ ಒಂದು ಕಂಟೆಂಟ್, ನನ್ನ ಒಂದು ಸಬ್ಜೆಕ್ಟ್ ನಿಮ್ಗಳಿಗೆ ರೀಚ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋದು. ಎಸ್ ಆರ್ ನೋ? ಎಸ್. ಸೊ ಇವತ್ತು ಪ್ರತಿ ಮನೆಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ತಲುಪಿಸಿ ಪ್ರತಿಯೊಬ್ಬರನ್ನು ಆರ್ಥಿಕವಾಗಿ ಬೆಳೆಸಿ ಒಂದು ಭಾರತ ದೇಶಕ್ಕೆ ಟ್ಯಾಕ್ಸ್ ಪೇಯರ್ಸ್ ನಾಗಿ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಮೀಟಿಂಗ್ ಹೆಲ್ಪ್ ಮಾಡುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಳ್ತಾ, ಯಾವಾಗ ಪ್ರತಿಯೊಬ್ಬ ವ್ಯಕ್ತಿ ಆರ್ಥಿಕವಾಗಿ ಬೆಳೆಯುವಂತ ವಿಚಾರದಲ್ಲಿ ನಾಲೆಡ್ಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಸಕ್ಸಸ್ಫುಲ್ ಆಗೋದಕ್ಕೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಒಂದು ಎಜುಕೇಶನ್ ಪ್ರತಿಯೊಬ್ಬರಿಗೆ ರೀಚ್ ಆದಾಗ ಮಾತ್ರ ಈ ಒಂದು ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರು ಆರ್ಥಿಕವಾಗಿ ಬೆಳೆಯೋದಕ್ಕೆ ಸಾಧ್ಯ. ಆ ಒಂದು ಎಜುಕೇಶನ್ ತಲುಪಿಸುವಂತಹ ಒಂದು ಕೆಲಸ ಒಂದು ಮೀಟಿಂಗ್ ನಲ್ಲಿ ನಡೀತಾ ಇದೆ ಅಂತ ಅನ್ಕೊಳ್ತಾ ಇವತ್ತಿನ ಸಬ್ಜೆಕ್ಟ್ ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸಬ್ಜೆಕ್ಟ್ ಏನು ಅಂತಂದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾವಾಗ ಶುರು ಆಯ್ತು, ಈ ಇಂಡಸ್ಟ್ರಿಯ ಒಂದು ಇತಿಹಾಸ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ನಾವು ಮಾಡೋಣ. ಜೊತೆಗೆ ಇಂಥ ಒಂದು ಸಬ್ಜೆಕ್ಟ್ ನ ಇನ್ನು ಯಾರಿಗೆಲ್ಲ ರೀಚ್ ಮಾಡಿಸ್ಬೇಕು ಅನ್ನೋದಿದೆ ಅವರೆಲ್ಲರಿಗೂ ಕೂಡ ಈ ಒಂದು ಮೀಟಿಂಗ್ ನ ಅಟೆಂಡ್ ಮಾಡೋದಕ್ಕೆ ಹೇಳಿ. ವೆರಿ ಇಂಪಾರ್ಟೆಂಟ್ ಸೆಷನ್ ಆಗಿರುವಂತದ್ದು. ಓನ್ಲಿ 100 ಜನಕ್ಕೆ ಮಾತ್ರ ಅವಕಾಶ. ಇನ್ನು ನಿಮ್ಮ ಟೀಮ್ ಮೆಂಬರ್ಸ್ ಗಳು ಯಾರು ಇದ್ರೆ ಅವ್ರಿಗೂ ಕೂಡ ಲಿಂಕ್ ಕಳಿಸಿ ಅವರು ಕೂಡ ಅಟೆಂಡ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿ ಅಂತ ಹೇಳ್ತಾ ಸಬ್ಜೆಕ್ಟಿಗೆ ಬರೋಣ. ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಒಂದು ಅದ್ಭುತ ಪ್ರಪಂಚ ಸ್ನೇಹಿತರೆ, ಅದ್ಭುತವಾದಂತ ಪ್ರಪಂಚ. ಯಾಕೆ ಇದೊಂದು ಅದ್ಭುತವಾದಂತ ಪ್ರಪಂಚ ಅಂತ ಹೇಳ್ತೀವಿ ಅಂತ ಹೇಳಿ ಯಾರಾದ್ರೂ ಗೆಸ್ ಮಾಡ್ಬೋದಾ? ಯಾರು ಗೆಸ್ ಮಾಡ್ತೀರಾ? ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಒಂದು ವಂಡರ್ಫುಲ್ ಆಪರ್ಚುನಿಟಿ, ಒಂದು ಗ್ರೇಟೆಸ್ಟ್ ಪ್ಲಾಟ್ಫಾರ್ಮ್ ಅಂಡ್ ಒಂದು ಹೊಸ ಪ್ರಪಂಚವನ್ನೇ ತೆರೆದಿಡುತ್ತೆ ನಮಗೋಸ್ಕರ. ಸೊ ಈ ಒಂದು ಮಾತನ್ನ ನಾವು ಸುಮಾರು ಜನ ಸ್ಟೇಜ್ ಮೇಲೆ ಮಾತನಾಡೋದನ್ನ ನೋಡಿದೀವಿ. ಗ್ರೇಟ್ ಲೀಡರ್ಸ್ ಗಳು ಈ ಒಂದು ಇಂಡಸ್ಟ್ರಿ ಬಗ್ಗೆ ಅಪ್ರಿಶಿಯೇಟ್ ಮಾಡೋದನ್ನ ನೋಡಿದೀವಿ. ಯಾವ ಕಾರಣಕ್ಕೆ ಆ ತರ ಪ್ರತಿಯೊಬ್ರು ಈ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ? ಸೊ ನಿಮಗೆ ಒಂದು ಮಾತನಾಡೋದಕ್ಕೆ ಅವಕಾಶ, ಯಾಕೆಂತಂದ್ರೆ ಒನ್ ವೇ ಕಮ್ಯುನಿಕೇಶನ್ ಆಗೋದು ಬೇಡ. ನಿಮ್ಗಳಿಗೂ ಕೂಡ ಒಂದು ಮಾತನಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡ್ಕೊಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಿಮಗೆ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ಅವರಿಗೆ ಅನ್ಮ್ಯೂಟ್ ಮಾಡ್ತೀನಿ. ಅವರುಗಳು ಈ ಒಂದು ಪ್ರಶ್ನೆಗೆ ಆನ್ಸರ್ನ ಕೊಡ್ಬೋದು. ವೆರಿ ಗುಡ್, ಶ್ರೀಶೈಲ್ ಸರ್ ನೇಮ್ ಮೆನ್ಷನ್ ಮಾಡಿದ್ದಾರೆ. ಸೊ ನನ್ನ ಪಾಯಿಂಟ್ ಏನು ಅಂತಂದ್ರೆ, ಇದನ್ನ ಯಾಕೆ ಒಂದು ಗ್ರೇಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತಾರೆ, ಈ ಇಂಡಸ್ಟ್ರಿ ನಮಗೆ ಒಂದು ಅದ್ಭುತವಾದಂತ ಪ್ರಪಂಚವನ್ನು ಹೇಗೆ ಕೊಡುತ್ತೆ ಅನ್ನೋ ಒಂದು ವಿಚಾರವಾಗಿ ಕ್ಲಾರಿಟಿಯನ್ನ ಕೊಡಿ ಅಂತ ಕೇಳಿದ್ದೆ. ಅದಕ್ಕೆ ಶ್ರೀಶೈಲ್ ಸರ್ ನೇಮ್ ಮೆನ್ಷನ್ ಮಾಡಿದ್ರು, ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ ಸರ್. ನಮಸ್ತೆ ಶ್ರೀಶೈಲ್ ಸರ್. ಸರ್, ಇವಾಗ ಡೈರೆಕ್ಷನ್ ಇಂಡಸ್ಟ್ರಿ ನಮ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಅನ್ನಕ, ಇವಾಗ ಜಗತ್ತಿನಲ್ಲಿ ಸರ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಒಂದೇದು ಪಾಪ್ಯುಲೇಷನ್ ಜಾಸ್ತಿ ಆದಂಗ AI ಟೆಕ್ನಾಲಜಿ ಕೂಡ ಬಿ ಜಾಸ್ತಿ ಆಗ್ತಾ ಇದೆ ಸರ್. ಆಟೋಮೆಟಿಕ್ಸ್ ಎಲ್ಲ ಇವತ್ರಿ. ನೆಕ್ಸ್ಟ್ ಅಂತ ಪಾಪ್ಯುಲೇಷನ್ ಜಾಸ್ತಿ ಆದಂಗ ನಮ್ಗ ಉದ್ಯೋಗಗಳು ಕೂಡ ಜಾಸ್ತಿ ಬೇಕ್ರಿ. ಒಂದೇದು ಬದುಕ್ಬೇಕಂದ್ರ ಕರೆಕ್ಟ್. ಪಾಪ್ಯುಲೇಷನ್ ಜಾಸ್ತಿ ಆದಂಗ AI ಟೆಕ್ನಾಲಜಿ ಜಾಸ್ತಿ ಆಗಿದ್ರಿಂದ ನಮ್ಗೆ ಏನಾಗ್ಲಕತ್ತ ಅಂದ್ರ ನಿರುದ್ಯೋಗ, ಮತ್ತ ಉದ್ಯೋಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಮತ್ತೆ ನಿರುದ್ಯೋಗಗಳು ಆಗ್ಲಕತ್ತಾರ. ಪ್ರೆಸೆಂಟ್ ಉದ್ಯೋಗದಾಗ ಇದ್ದಂತ ವ್ಯಕ್ತಿಗಳಿಗೆ ಮತ್ತೆ ತೆಗಿಯಾಕತ್ತಾರ ಉದ್ಯೋಗದಾಗಿಂದ. ಇನ್ನು ಹೊಸಬರಿಗೆ ಉದ್ಯೋಗ ಮಾಡಕಂತೂ ಅವಕಾಶ ಇಲ್ಲೇ ಇಲ್ಲ. ಹಾಗಾಗಿ ಬರ್ತಕ್ಕಂಥ ಫ್ಯೂಚರ್ ಇರ್ಬೋದು, ಪ್ರೆಸೆಂಟ್ ಸಿಚುಯೇಷನ್ ಒಳಗಡೆ ಇರ್ಬೋದು, ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗಡೆ ಎಜುಕೇಶನ್ ಬಹಳಷ್ಟು ಜನರಿಗೆ ಇಲ್ಲ. ಮೇನ್ ಅಂದ್ರ ರೀ ಸರ್,
ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಬೇಕು ಅವ್ರನ್ನ ಜಾಯ್ನಿಂಗ್ ಮಾಡ್ಬೇಕು ಅದು ಇದು ಅಂತ ನೆಗೆಟಿವ್ ಥಿಂಕ್ ಮಾಡ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಲಕ್ ಕಾರಣ ಏನು, ಉದ್ದೇಶವೇನು, ಅದು ಯಾರಿಗ ಕ್ಲಾರಿಫಿಕೇಶನ್ ಬಹಳಷ್ಟು ಜನರಿಗಿಲ್ಲ ಸರ್. ಇದೊಂದು Correct. ಕಾರಣದಿಂದ ಇವತ್ತೇನಾಗೈತೆ ಅಂದ್ರ ರೀ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಎ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಇದೆ, ಅದರಿಂದ ನಿರುದ್ಯೋಗ ಜಾಸ್ತಿ ಆಗ್ಲಕತ್ತಾರ. ನಾವು ಯಾವ್ದು ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಯಾವ್ದೋ ಒಂದು ಮಷಿನ್ ಮುಖಾಂತರ ಮಾಡಕ್ ಸಾಧ್ಯ ಇಲ್ಲ, ಒಂದು ರೋಬೋಟ್ ಮುಖಾಂತರ. ಇಲ್ಲಿ ಜನರ ಬೇಕು. ಜನರು ನಮಗ್ ಇಷ್ಟವಾದದ್ದನ್ನ ಮತ್ತೊಬ್ಬರಿಗೆ ಹೇಳಿ ಅವ್ರಿಗೆ ತಗೊಂಡಾಗ ಅವ್ರ ಕಡೆ ನಮಗ್ ಬರ್ತಕ್ಕಂತ ಒಂದು ಬೆನಿಫಿಟ್, ಅದೇ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗಡೆ ಇರ್ತಕ್ಕಂತ ಒಂದು ಸ್ಕಿಲ್ ಐತಿ ಸರ್. ಅದನ್ನ ಒಂದು ಸಿಸ್ಟಮ್, ಒಂದು ವೇ ರನ್ ಮಾಡ್ತಾ ಇದ್ದಾರೆ. ಇವತ್ತು ಗೌರ್ಮೆಂಟ್ ಕೂಡ ಅದನ್ನ ಲೀಗಲ್ ಇಂಡಸ್ಟ್ರಿಯಾಗಿ ಕನ್ವರ್ಟ್ ಮಾಡ್ತಾ ಇದೆ. ಯಾಕಂದ್ರೆ ಇದನ್ನ ಲೀಗಲ್ ಇಂಡಸ್ಟ್ರಿಯಾಗಿ ಕನ್ವರ್ಟ್ ಮಾಡ್ಲಕ್ ಆಗ್ಲಿಲ್ಲ ಅಂದ್ರ, ಅಕಸ್ಮಾತ್ ಗೌರ್ಮೆಂಟ್ ಮಾಡ್ಲಿಲ್ಲ ಅಂದ್ರ, ನಮಗ ಯಾವ್ದೋ ದೇಶ ಇರ್ಬೋದು, ನಮ್ಮ ಇಂಡಿಯಾದಾಗ ಪಾಪ್ಯುಲೇಷನ್ ಹೈಯೆಸ್ಟ್ ಪಾಪ್ಯುಲೇಷನ್ ಜಾಸ್ತಿ ಇರ್ತಕ್ಕಂಥ ನಮ್ಮ ಇಂಡಿಯಾ ದೇಶ ಸರ್, ಭಾರತ್. ನಮಗ ಇಂಡಿಯಾ ಮುಂದ್ ಬರ್ಬೇಕು, ಭಾರತ ದೇಶ ಮುಂದ್ ಬರ್ಬೇಕು, ನಮ್ ಯೂತ್ಸ್ ಎಲ್ಲ ಮುಂದ್ ಬರ್ಬೇಕು, ನಾವೇನ ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬರ್ಬೇಕು. ನೆಕ್ಸ್ಟ್ ಇಲ್ಲಿ ಇದಕ್ಕೆಲ್ಲದಕ್ಕೊಂದು ಅವಕಾಶ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸರ. ಮತ್ತೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗೆ ನಾ ಇರ್ತಕ್ಕಂಥದ್ದು, ಹೊರಗಡೆ ಜೀವನದೊಳಗಡೆ ಏನ್ ನಾವು ಓದಾಕ ಬರ್ಯಾಕ ಕಲ್ತೀವಿ ಅದು ಅಷ್ಟೇ ರೀ. ಬಟ್ ಒಬ್ರ ಜೊತೆ ಯಾವ ರೀತಿ ಮಾತಾಡ್ಬೇಕು, ನಾ ಎಲ್ ಬಿ ಇವತ್ತು ನನಗ ಲ್ಯಾಂಗ್ವೇಜ್ ಕನ್ನಡ ಒಂದ ಬರ್ತದ ಸರ್, ಬಟ್ ಎಲ್ ಬೇಕಾದಲ್ಲಿ ಹೋಗಿದ್ರು ನಾವು ಬದುಕಬಹುದು ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್, ದಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ದಿಂದ ನನಗ ಇಲ್ಲಿ ಸಿಕ್ಕಂತ ನಾಲೆಜ್ ಇಂದ. ಇದು ಎಷ್ಟು ದುಡ್ಡು ಕೊಟ್ಟದ್ ನನಗ್ ಗೊತ್ತಿಲ್ಲ, ಖರೆ ನಾ ಎಲ್ಲೇ ಯಾವ್ದೋ ವೃತ್ತಿ ಒಳಗೆ ಹೋದ್ರೂ ಹೆಂಗ್ ಜೀವನ ಮಾಡ್ಬೇಕು ಅನ್ನೋದು ಕಲಿಸ್ಕೊಟ್ಟದ್ ಸರ್, ಜೀವನದ ಶೈಲಿಯನ್ನು. ವೆರಿ ಗುಡ್ ಶಿವಸರ್ ಸರ್, ತುಂಬಾ ಚೆನ್ನಾಗಿ ಶೇರಿಂಗ್ ಮಾಡ್ಕೊಂಡ್ರಿ. ಮತ್ತೊಂದ್ಸಲ ನನ್ನ ಒಂದು ಪಾಯಿಂಟ್ ಅನ್ನ ನಿಮಗೆ ಎಕ್ಸ್ಪ್ರೆಸ್ ಮಾಡ್ತೀನಿ. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ ಪ್ರಪಂಚ ಅಂತ ಹೇಳಿ ನಿಮ್ಗೊಂದು ಸ್ಲೈಡ್ ನಾನು ತೋರಿಸಿದ್ದೀನಿ. ಸೊ ಇದನ್ನ ಯಾಕೆ ಒಂದು ಅದ್ಭುತವಾದಂತಹ ಒಂದು ಪ್ರಪಂಚವನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ಒಂದು ಪಾಯಿಂಟಿಗೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಿದ್ದೆ. ಸೊ ಅದೇ ಒಂದು ಪ್ರಶ್ನೆಗೆ ಆನ್ಸರ್ನ ತುಳಸಿಗೌಡ ಮೇಡಮ್ ಕೂಡ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರನ್ನ ಅನ್ಮ್ಯೂಟ್ ಮಾಡಿದ್ದೀನಿ. ಸೊ ನನ್ನ ಪ್ರಶ್ನೆ ನಿಮಗೆ ಸ್ಪಷ್ಟವಾಗಿದೆ ಅಂತ ಅನ್ಕೊಳ್ತೀನಿ, ಹಾಗಾಗಿ ನಾನು ಸ್ಪಷ್ಟವಾದಂತ ಉತ್ತರವನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ತುಳಸಿಗೌಡ ಮೇಡಮ್. ಎಸ್ ಮೇಡಮ್. ಹಲೋ. ಓಕೆ, ಸೊ ಆಲ್ರೆಡಿ ಕೆಲವರು ಆನ್ಸರ್ ಮಾಡಿದೀರಾ, ಅದನ್ನೇ ನಾನು ಓದೋದಕ್ಕೆ ಇಷ್ಟಪಡ್ತೀನಿ. ತುಳಸಿಗೌಡ ಮೇಡಮ್ ಹೇಳಿದ್ದಾರೆ ಇಲ್ಲಿ ಒಂದು ಪ್ಯಾಸಿವ್ ಇನ್ಕಮ್ ಸಿಗತ್ತೆ, ಅದಕ್ಕೋಸ್ಕರ ಇದು ಒಂದು ಗ್ರೇಟೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳಿ. ವೆರಿ ಗುಡ್ ಮೇಡಮ್, ನಿಮ್ಮ ಆನ್ಸರ್ ಕರೆಕ್ಟ್ ಇದೆ. ಇವತ್ತು ಒಬ್ಬ ಕಡು ಬಡವನಿಗೆ ಒಂದು ಕಡಿಮೆ ಬಂಡವಾಳದಲ್ಲಿ ಒಂದಿಷ್ಟು ಪ್ರಾಡಕ್ಟ್ಗಳನ್ನ ಶಾಪಿಂಗ್ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಕೋಟ್ಯಾಂತರ ರೂಪಾಯಿ ದುಡಿಯುವಂತ ಅವಕಾಶ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಟ್ರೆ ಇಡೀ ಪ್ರಪಂಚದಲ್ಲಿ ಯಾವ ವ್ಯವಸ್ಥೆಯೂ ಇಲ್ಲ, ಯಾವ ಬಿಸ್ನೆಸ್ ಇಲ್ಲ. ಅಂಡ್ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಪ್ಯಾಸಿವ್ ಇನ್ಕಮ್ ನ ಪಡ್ಕೊಳ್ಳೋದಕ್ಕೆ ಯಾವ್ದಾದ್ರು ಏಕೈಕ ಪ್ಲಾಟ್ಫಾರ್ಮ್ ಇದೆ ಅಂತಂದ್ರೆ ದಟ್ ಇಸ್ ಕಾಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ಆ ಕಾರಣಕ್ಕೆ ಇದು ಒಂದು ಗ್ರೇಟೆಸ್ಟ್ ಪ್ಲಾಟ್ಫಾರ್ಮ್ ಅನ್ನೋ ಒಂದು ವಿಚಾರ. ಅಂಡ್ ಇದು 21ನೇ ಶತಮಾನದ ಅವಕಾಶ ಅಂತ ಹೇಳಿ ಶ್ರೇಯಸ್ ಸರ್ ಹೇಳಿದ್ದಾರೆ. ವೆರಿ ಗುಡ್ ಸರ್. ಇವತ್ತು 20ನೇ ಶತಮಾನದವರೆಗೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ESBA ಕಾಂಟೆಂಟ್ ಅನ್ನೋ ಒಂದು ವಿಚಾರವಾಗಿ ನಾನು ಆಲ್ರೆಡಿ ಲಾಸ್ಟ್ ಮೀಟಿಂಗ್ ನಲ್ಲಿ ನಿಮ್ಗೆ ಅಪ್ಡೇಟ್ ಮಾಡಿದ್ದೆ. ಅದರಲ್ಲಿ ಇವತ್ತು ಅತಿ ಹೆಚ್ಚು ಜನ ಎಂಪ್ಲಾಯ್ ಆಗಿ ಸೆಲ್ಫ್ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಓನರ್ ಆಗಿ ಅಂಡ್ ಇನ್ವೆಸ್ಟರ್ ಆಗಿ ಓನ್ಲಿ 5% ಜನ ಇಡೀ ಪ್ರಪಂಚದಲ್ಲಿರೋ 5% ಜನ ಕೆಲಸ ಮಾಡ್ತಿರೋದು. ಕಾರಣ ಅತಿ ಹೆಚ್ಚು ಬಂಡವಾಳ ಬೇಕು, ಬಿ ಕ್ಯಾಟಗರಿಗೆ ಹೋಗ್ಬೇಕು ಅಂದ್ರೆ ಅನ್ನೋ ಒಂದು ವಿಚಾರವನ್ನ ನಾವು ಲಾಸ್ಟ್ ಕ್ಲಾಸಸ್ ಗಳಲ್ಲಿ ಡಿಸ್ಕಷನ್ ಮಾಡಿದೀವಿ. ಅದ್ರ ಬಗ್ಗೆ ನೀವು ಯೂಟ್ಯೂಬ್ ನಲ್ಲಿ ಸಂಜಯ್ ಜೀವಿ ಯೂಟ್ಯೂಬ್ ಚಾನಲ್ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ನಿಮ್ಗೆ ESBA ಕಾಂಟೆಂಟ್ ಬಗ್ಗೆ ನಾನು ನಾಲೆಡ್ಜ್ ಕೊಟ್ಟಿದ್ದೀನಿ. ಇವತ್ತು ಎಂಪ್ಲಾಯ್ ಮತ್ತೆ ಸೆಲ್ಫ್ ಎಂಪ್ಲಾಯ್ ಬಂಡವಾಳನೇ ಇಲ್ಲದೆ ಒಂದು ಬಿಸ್ನೆಸ್ ಓನರ್ ಆಗೋದಕ್ಕೆ ಸಾಧ್ಯತೆ ಇದೆ ಅಂತಂದ್ರೆ ಅದು ಓನ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮುಖಾಂತರ ಸಾಧ್ಯ ಅನ್ನೋ ಒಂದು ವಿಚಾರವನ್ನ ತಿಳ್ಕೊಂಡ್ವಿ. ಅಂಡ್ ಮಹೇಶ್ ಸರ್ ಹೇಳ್ತಿದ್ದಾರೆ ಸರ್ ಇದು ಝೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್, ಆ ಕಾರಣಕ್ಕೆ ಇದೊಂದು ಗ್ರೇಟೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳಿ. ಇವರ್ ರೈಟ್ ಮಹೇಶ್ ಸರ್, ಇದು ಒಂದು ಬಂಡವಾಳ ಇಲ್ಲದೆ ಇರುವಂತ ಒಂದು ವ್ಯಾಪಾರ. ಯಾಕೆಂದ್ರೆ ನಾವು ಕೊಡುವಂತ ದುಡ್ಡಿಗೆ ಪ್ರಾಡಕ್ಟ್ ಸಿಗುತ್ತೆ, ವರ್ತಬಲ್ ಪ್ರಾಡಕ್ಟ್ ಸಿಗುತ್ತೆ, ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಇಲ್ಲಿ ಬಿಸ್ನೆಸ್ ನಮಗೆ ಉಚಿತವಾಗಿ ಅಂಡ್ ಆಪ್ಷನಲ್ ಆಗಿ ಸಿಗುತ್ತೆ. ಸೊ ಹಾಗಿರೋದ್ರಿಂದ ಇದು ಒಂದು ಗ್ರೇಟೆಸ್ಟ್ ಪ್ಲಾಟ್ಫಾರ್ಮ್ ಅನ್ನೋ ಒಂದು ವಿಚಾರ. ಅಂಡ್ ಯಾರು ಬೇಕಾದ್ರೂ ಈ ಒಂದು ವ್ಯವಸ್ಥೆಗೆ ಎಂಟರ್ ಆಗ್ಬೋದು ಅಂತ ಹೇಳಿ ಶ್ರೀಶೈಲ್ ಸರ್ ಹೇಳ್ತಾ ಇದ್ದಾರೆ. ಬರೀ 18 ವರ್ಷ ತುಂಬಿದ್ರೆ ಸಾಕು, ಜಸ್ಟ್ 18 ಇಯರ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಸಾಕು. 18ನೇ ವರ್ಷದ ಯುವತಿಯಿಂದ ಹಿಡಿದು 80 ವರ್ಷದ ಮುದುಕಿಯರವರೆಗೂ ಕೂಡ ಈ ಒಂದು ಅವಕಾಶ ಓಪನ್ ಆಗಿದೆ. ಯಾರು ಬೇಕಾದ್ರೂ ಈ ಒಂದು ಅವಕಾಶಕ್ಕೆ ಬರ್ಬೋದು ಅಂತ ಹೇಳಿ. ಅಂಡ್ ಅನ್ಲಿಮಿಟೆಡ್ ಇನ್ಕಮ್ ಇದೆ ಅಂತ ಹೇಳಿ ಪ್ರವೀಣ್ ಸರ್ ಹೇಳ್ತಿದ್ದಾರೆ. ವೆರಿ ಗುಡ್ ಸರ್. ಶುಭಂ ಸರ್ ಕೂಡ ಇಲ್ಲಿ ಟೈಮ್ ಫ್ರೀಡಮ್ ಇದೆ. ಅಂಡ್ ಈಗ ಹಲವಾರು ಪಾಯಿಂಟ್ಸ್ ಗಳಿದಾವೆ ಸ್ನೇಹಿತರೆ. ಅದಕ್ಕೆ ಇದೊಂದು ಗ್ರೇಟೆಸ್ಟ್ ಪ್ಲಾಟ್ಫಾರ್ಮ್ ಅಂಡ್ ಒಂದು ಅದ್ಭುತ ಪ್ರಪಂಚವನ್ನ ನಮ್ಗೆ
ಕ್ರಿಯೇಟ್ ಮಾಡಿ ಕೊಡುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಇದ್ವಿ. ಸೊ ನೆಕ್ಸ್ಟ್ ಪಾಯಿಂಟ್ ನ ನಾವು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಸಲಹೆಯನ್ನ ಕೊಡೋದಕ್ಕೆ ನಾನು ಇಷ್ಟಪಡೋದಂದ್ರೆ ಸ್ನೇಹಿತರೆ, ನಿಮಗೆ ಏನ್ ಪ್ರಶ್ನೆ ಕೇಳಿದೀವಿ ಅನ್ನೋದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ. ಆ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರವನ್ನ ಕೊಡೋದಕ್ಕೆ ಪ್ರಯತ್ನ ಮಾಡಿ, ಅದು ಕೂಡ ಕಡಿಮೆ ಸಮಯದಲ್ಲಿ. ಆವಾಗ ಟೈಮ್ ನಾವು ಸೇವ್ ಮಾಡಿ ಅತಿ ಹೆಚ್ಚು ಪಾಯಿಂಟ್ಸ್ ಗಳನ್ನ ಕಲಿಯೋದಕ್ಕೆ ನಾವು ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತಾ, ಸೊ ಆರ್ ಯು ರೆಡಿ? ಪ್ರತಿಯೊಬ್ರು ಕೂಡ ರೆಡಿ ಇದ್ದೀರಾ? ಒಂದ್ಸಲ ಎಲ್ಲರನ್ನು ಕೂಡ ಅನ್ಮ್ಯೂಟ್ ಮಾಡ್ತೀನಿ. ನಿಮ್ಮ ಒಂದು ಎಕ್ಸೈಟ್ಮೆಂಟ್ ನನಗೊಂದು ಜೋಶ್ ಕೊಡುತ್ತೆ ಈ ಒಂದು ಮೀಟಿಂಗ್ ನ ಯಶಸ್ವಿ ಮಾಡಿ ಕೊಡೋದಕ್ಕೆ. ಒಂದ್ಸಲ ಅನ್ಮ್ಯೂಟ್ ಮಾಡ್ತೀನಿ. ಆರ್ ಯು ರೆಡಿ ಅಂತ ಕೇಳ್ತೀನಿ. ಎಲ್ಲರೂ ಕೂಡ ರೆಡಿ ಅಂತ ಹೇಳಿ ಒಂದು ರಿಪ್ಲೈ ಮಾಡಿ ಸ್ನೇಹಿತರೆ. ಆರ್ ಯು ರೆಡಿ? Yes, Yes, sir. sir. Yes, Yes, sir. sir. Yes, sir. Okay, sir. Thank you, sir. ಎಸ್, ಥ್ಯಾಂಕ್ ಯು ಸೋ ಮಚ್ ಲೀಡರ್ಸ್. ನಿಮ್ಮ ಒಂದು ವಾಯ್ಸ್ ಏನಿದೆ ಅದು ನನಗೆ ಒಂದು ಗೂಸ್ ಪಂಪ್ಸ್ ಕೊಡುತ್ತೆ. ಯಾಕೆಂತಂದ್ರೆ ಇಲ್ಲಿ ನಾನು ಒಬ್ನೇ ಮಾತಾಡ್ತಿರ್ತೀನಿ, ನನ್ ಮುಂದೆ ಯಾರು ಇರಲ್ಲ, ಸ್ಲೈಡ್ಸ್ ಗಳನ್ನ ನೋಡ್ಕೊಂಡು ಮಾತಾಡ್ತಿರ್ತೀನಿ. ಅಂತ ಸಂದರ್ಭದಲ್ಲಿ ನನಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು. ನನ್ನ ಒಂದು ಕಂಟೆಂಟ್ ನ ಪ್ರತಿಯೊಬ್ರು ಕೂಡ ಶ್ರದ್ಧೆಯಿಂದ ಕೇಳಿಸ್ಕೊಳ್ತಾ ಇದಾರೆ. ಸೈಲೆಂಟ್ ಇರೋ ಪ್ಲೇಸ್ ನಲ್ಲಿ, ಡಿಸ್ಟರ್ಬೆನ್ಸ್ ಇಲ್ದಿರುವಂತ ಜಾಗದಲ್ಲಿ ಒಂದು ಡೈರಿ ವಿತ್ ಪೆನ್ ಇಟ್ಕೊಂಡು ಸಬ್ಜೆಕ್ಟ್ಸ್ ಗಳನ್ನ ನೋಟ್ಸ್ ಮಾಡ್ಕೊಳ್ತಾ ಇದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ನಾನು ಸಬ್ಜೆಕ್ಟ್ ನ ಡೆಲಿವರಿ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನಿಮ್ಮ 100% ಫೋಕಸ್ ಕಾರ್ಯಕ್ರಮದ ಮೇಲೆ ಇರಲಿ ಅಂಡ್ ಸ್ಲೈಡ್ಸ್ ಗಳ ಮೇಲೆ ಇರಲಿ ಅಂತ ಹೇಳ್ತಾ ಸಬ್ಜೆಕ್ಟ್ ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನಾವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಒಂದು ಹಿಸ್ಟ್ರಿಯನ್ನ ತಿಳ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಇಂಡಸ್ಟ್ರಿ ಯಾವಾಗ ಶುರು ಆಯ್ತು, ಎಲ್ಲಿ ಶುರು ಆಯ್ತು ಅನ್ನೋ ಒಂದು ನಾಲೆಡ್ಜ್ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗಿ ಬೇಕು. ಸ್ನೇಹಿತರೆ, ಫಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನುವಂಥದ್ದು 1930 ಸಮಯದಲ್ಲಿ ಶುರುವಾಗುತ್ತೆ. 1930 ಆಸುಪಾಸಲ್ಲಿ ಶುರುವಾಗುತ್ತೆ. ಅದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಮೆರಿಕದಲ್ಲಿ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್? ಸೊ ಫಸ್ಟ್ ಪಾಯಿಂಟ್ ಐ ಥಿಂಕ್ ಎಲ್ರಿಗೂ ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಯಾರಾದ್ರೂ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಎಲ್ಲಿ ಶುರು ಆಯ್ತು ಅಂಡ್ ಯಾವಾಗ ಶುರು ಆಯ್ತು ಅಂತಂದ್ರೆ ನಿಮ್ಮ ಆನ್ಸರ್ ರೆಡಿ ಇರುತ್ತೆ ಆ ಟೈಮ್ ನಲ್ಲಿ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ತುಂಬಾ ಜನರನ್ನ ನೋಡಿದ್ದೀನಿ, ವೇದಿಕೆ ಮೇಲೆ ಒಂದೊಂದು ಆನ್ಸರ್ ಮಾಡ್ತಾರೆ, ಒಂದೊಂದು ರೀತಿಯಲ್ಲಿ ಆನ್ಸರ್ ಮಾಡ್ತಾರೆ. ಯಾರೋ ಒಬ್ರು 1800 ಇಸ್ವಿಯಲ್ಲೇ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾರೆ. ಹಂಗೆ ಒಂದು ಗೊತ್ತಿಲ್ಲ ಅಂತಂದ್ರೆ ಗೊತ್ತಿಲ್ಲ ಅಂತ ಹೇಳೋಣ, ಗೊತ್ತಿಲ್ಲ ಅಂತಂದ್ರೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸುಮ್ನೆ ಒಂದು ಅಂದಾಜ್ ಮೇಲೆ ಆನ್ಸರ್ ಕೊಡೋದು ಬೇಡ ಅನ್ನೋ ಒಂದು ನನ್ನ ಒಂದು ಅನಿಸಿಕೆ. ಕ್ಲಿಯರ್? ಸೊ ಅಮೆರಿಕದಲ್ಲಿ ಒಂದು 1930 ಆಸುಪಾಸಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. 2017 ಫಿಕ್ಕಿ ರಿಪೋರ್ಟ್ ಪ್ರಕಾರ, ಫಿಕ್ಕಿ ಅಂತಂದ್ರೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂತೇಳಿ ಒಂದು ಡಿಪಾರ್ಟ್ಮೆಂಟ್ ಇದೆ ಗೌರ್ಮೆಂಟ್. ಆ ಒಂದು ಡಿಪಾರ್ಟ್ಮೆಂಟ್ ಒಂದು ರಿಪೋರ್ಟ್ ಮಾಡುತ್ತೆ ಸ್ನೇಹಿತರೆ ಇಂಡಿಯಾದಲ್ಲಿ. ಆ ರಿಪೋರ್ಟ್ ಪ್ರಕಾರ ಏನ್ ಹೇಳುತ್ತೆ ಅಂತಂದ್ರೆ, ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಏನಿದೆಯಲ್ಲ, ಪ್ರಪಂಚಾದ್ಯಂತ 10 ಕೋಟಿಗಿಂತ ಹೆಚ್ಚು ಜನರಿಗೆ ಪಾರ್ಟ್ ಟೈಮ್ ಉದ್ಯೋಗ ಅವಕಾಶ ನೀಡಿದೆ ಅಂತ ಹೇಳಿ ಒಂದು ರಿಪೋರ್ಟ್ ಮಾಡುತ್ತೆ ಸ್ನೇಹಿತರೆ. ಇದು 2017 ರಿಪೋರ್ಟ್. ಈಗ ಆಲ್ರೆಡಿ ಈ ರಿಪೋರ್ಟ್ ಬಂದು 7 ವರ್ಷ ಆಗೋಗಿದೆ. ಸೊ ಅವಾಗ್ಲೇ 10 ಕೋಟಿ ಜನರಿಗೆ ಒಂದು ಪಾರ್ಟ್ ಟೈಮ್ ಉದ್ಯೋಗ ಅವಕಾಶ ಕೊಟ್ಟಿದೆ ಅಂತ ಹೇಳಿದ್ದಾರೆ ಅಂತಂದ್ರೆ, ಇವಾಗ ಈ 7 ವರ್ಷದಲ್ಲಿ ಇನ್ನು ಎಷ್ಟು ಆಗಿರ್ಬೋದು ನೀವು ಯೋಚನೆ ಮಾಡಿ. ಅಂಡ್ ಪವರ್ ಆಫ್ ಡೂಪ್ಲಿಕೇಶನ್ ನೀವು ನೋಡಿರ್ತೀರಾ. ಒಬ್ರಿಂದ ಇಬ್ಬರಿಗೆ, ಇಬ್ಬರಿಂದ 4 ಜನ, 4 ಜನರಿಂದ 8 ಜನಕ್ಕೆ ಹೆಂಗೆ ಈ ಒಂದು ವರ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಜನರಿಗೆ ರೀಚ್ ಆಗುತ್ತೆ ಅನ್ನೋದು ನೀವು ನೋಡಿರ್ತೀರಾ. ಅಂತದ್ರಲ್ಲಿ ಅವಾಗ್ಲೇ 7 ವರ್ಷದಿಂದನೇ 10 ಕೋಟಿ ಜನರಿಗೆ ರೀಚ್ ಆಗಿದೆ ಅಂತ ಅಂದ್ರೆ, ಈ 7 ವರ್ಷ ನಂತರ ಇನ್ನು ಎಷ್ಟು ಕೋಟಿ ಜನರಿಗೆ ರೀಚ್ ಆಗಿರ್ಬೋದು ಅನ್ನೋ ಒಂದು ಅಂದಾಜು ನೀವು ಮಾಡ್ಕೊಳ್ಳಿ. ಸೊ ಇಡೀ ವರ್ಲ್ಡ್ ಅಲ್ಲೇ ಟಾಪ್ 10 ಕಂಟ್ರೀಸ್ ಅಥವಾ ಟಾಪ್ 10 ಮಾರ್ಕೆಟ್ ಫಾರ್ ಡೈರೆಕ್ಟ್ ಸೆಲ್ಲಿಂಗ್. ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಡೀ ವರ್ಲ್ಡ್ ಅಲ್ಲೇ ಯಾವ ದೇಶಗಳಲ್ಲಿ ಅತಿ ಹೆಚ್ಚು ಮಾರ್ಕೆಟ್ ಇದೆ, ಈ ಇಂಡಸ್ಟ್ರಿಯನ್ನ ಅತಿ ಹೆಚ್ಚು ಜನರು ಪಾಸಿಟಿವ್ ಆಗಿ ಯಾವ್ಯಾವ ದೇಶಗಳಲ್ಲಿ ಅಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡುವಂತ ಸಮಯ. ಸೊ ಮೊದಲನೇದಾಗಿ ಅಮೆರಿಕ. ಇವತ್ತು ಅತಿ ಹೆಚ್ಚು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರುವಂತ ಡೈರೆಕ್ಟ್ ಸೆಲ್ಲರ್ಸ್ಗಳು ಯಾವ ದೇಶದಲ್ಲಿದ್ದಾರೆ, ನೆಟ್ವರ್ಕ್ ಮಾರ್ಕೆಟರ್ಸ್ ಯಾವ ದೇಶದಲ್ಲಿ ಇದ್ದಾರೆ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಅಮೆರಿಕ ಸ್ನೇಹಿತರೆ. ಅತಿ ಹೆಚ್ಚು ಜನರು ಇಂಡಸ್ಟ್ರಿ ಬಗ್ಗೆ ಒಲವನ್ನ ತೋರಿಸ್ತಾರೆ, ಅತಿ ಹೆಚ್ಚು ಇಂಡಸ್ಟ್ರಿಯ ಬಗ್ಗೆ ತಿಳ್ಕೊಂಡಿರೋರು ಇದ್ದಾರೆ, ಅತಿ ಹೆಚ್ಚು ಜನರು ಇಂಡಸ್ಟ್ರಿ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾರೆ, ಅತಿ ಹೆಚ್ಚು ಇಂಡಸ್ಟ್ರಿಯ ಸಾಧಕರು ಆ ದೇಶದಲ್ಲಿದ್ದಾರೆ ಅಂತ ಅಂದ್ರೆ ಆ ದೇಶ ಬಂದು ಅಮೆರಿಕ. ಅಷ್ಟೊಂದು ಜನ ಪಾಸಿಟಿವ್ ಆಗಿ ಈ ಇಂಡಸ್ಟ್ರಿನ ಕ್ರೇಜಿ ಆಗಿ ತಗೊಂಡಿದ್ದಾರೆ ಸ್ನೇಹಿತರೆ. ಸಖತ್ ಬಿಸ್ನೆಸ್ ನ ಮಾಡ್ತಾರೆ, ಸಖತ್ ಇನ್ಕಮ್ ನ ಮಾಡ್ತಾರೆ, ಲೈಫ್ ನಲ್ಲಿ ಅತಿ ಹೆಚ್ಚು ಜನ ಸೆಟಲ್ ಆಗಿದ್ದಾರೆ, ಕೋಟ್ಯಾಧಿಪತಿಗಳು ಅತಿ ಹೆಚ್ಚು ಜನ ಕ್ರಿಯೇಟ್ ಆಗಿರೋದು ಅಮೆರಿಕ. ಸೊ ನೆಕ್ಸ್ಟ್ ಮಾರ್ಕೆಟ್ ಇರೋದೇ ಚೀನಾ ಸ್ನೇಹಿತರೆ. ಆಮೇಲೆ ಥರ್ಡ್ ಕಂಟ್ರಿ ಜಪಾನ್,
4th ಕೊರಿಯಾ, 5th ಬ್ರೆಜಿಲ್, 6th ಜರ್ಮನಿ, 7th ಮೆಕ್ಸಿಕೋ, 8th ಫ್ರಾನ್ಸ್, 9th ಮಲೇಷಿಯಾ, 10th ಕಂಟ್ರಿ ಇಸ್ UK. ಸೊ ಇಡೀ ಪ್ರಪಂಚದಲ್ಲೇ ಟಾಪ್ 10 ದೇಶಗಳು ಈ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಅತಿ ಹೆಚ್ಚು ಬಿಸ್ನೆಸ್ ಮಾಡ್ತಿರುವಂತದ್ದು. ಆ ಟಾಪ್ 10 ದೇಶಗಳಲ್ಲಿ ಇಂಡಿಯಾ ಇಲ್ಲ. ಇಡೀ ಪ್ರಪಂಚಕ್ಕೆ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತ ದೇಶ ಅಂತೇಳಿ ಗುರುತಿಸ್ಕೊಂಡಿದೆ ಭಾರತ. ಚೀನಾವನ್ನ ನಾವು ಬೀಟ್ ಮಾಡಿದೀವಿ ಪಾಪ್ಯುಲೇಷನ್ ಅಲ್ಲಿ. ಆದ್ರೂ ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಬಂದಾಗ ಟಾಪ್ 10 ಒಳಗಡೆ ನಾವಿಲ್ಲ. ಸೊ ಇದನ್ನ ಪಾಸಿಟಿವ್ ಆಗಿ ನಾವು ತಗೊಂಡ್ರೆ, ಈ ಒಂದು ವರದಿಯನ್ನ ನಾವು ಪಾಸಿಟಿವ್ ಆಗಿ ತಗೊಂಡ್ರೆ ಯಾವ ತರ ತಗೊಳ್ಬಹುದು? ಇದ್ರಲ್ಲಿ ಖುಷಿ ವಿಚಾರ ಏನಿದೆ? ಯಾರಾದ್ರೂ ಹಂಚ್ಕೊಳ್ಬೋದಾ? ಯಾರು ಹಂಚ್ಕೊಳ್ತೀರಾ? ಒಬ್ರಿಗೆ ಅವಕಾಶ ಇರುತ್ತೆ, ಚಾಟ್ ಬಾಕ್ಸ್ ಅಲ್ಲಿ ನೇಮ್ ಮೆನ್ಷನ್ ಮಾಡಿ. ಯಾರು ಹಂಚ್ಕೊಳ್ತೀರಾ? ಇದ್ರಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಈಗ ನಾನು ಸಬ್ಜೆಕ್ಟ್ ಎಕ್ಸ್ಪ್ಲೇನ್ ಮಾಡಿದೆ, ಅದರಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಆ ಒಂದು ಗುಡ್ ನ್ಯೂಸ್ ನ ಯಾರು ಹಂಚ್ಕೊಳ್ತೀರಾ? ಸೊ ಹೊಸಬ್ರಿಗೆ ಅವಕಾಶ ಕೊಡೋಣ. ಸೊ ಚಿದಾನಂದ್ ಸರ್ ನೇಮ್ ಮೆನ್ಷನ್ ಮಾಡಿದ್ದಾರೆ. ಸೊ ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಹಲೋ, ಎಸ್ ಚಿದಾನಂದ್ ಸರ್. ಸರ್ ಗುಡ್ ಈವ್ನಿಂಗ್ ಅಂಡ್ ಗುಡ್ ಬಿಸ್ನೆಸ್ ಸರ್. ಗುಡ್ ಈವ್ನಿಂಗ್ ಸರ್. ಸರ್ ನೋಡ್ಕೊರಿ ಸರ್, ಇವಾಗ ಯಾಕಂದ್ರೆ ಇಂಡಿಯಾದೊಳಗಡೆ ಅಪಾರ್ಚುನಿಟಿ ಯಾಕಂದ್ರೆ ಜಾಸ್ತಿ ಇರುತ್ತೆ ಸರ್. ಯಾಕಂದ್ರೆ ನೋಡ್ಕೊರಿ ನಮ್ಗೆ ಪಾಪ್ಯುಲೇಷನ್ ಯಾವ ತರ ನಮ್ದು ಜಾಸ್ತಿ ಅದ, ಅದೇ ರೀತಿಯಿಂದ ನೆಟ್ವರ್ಕರ್ಸ್ ನಮ್ ಕಡೆ ಇಲ್ಲಿ ನೋಡ್ಕೊರಿ ಇವಾಗ ಯಾರು ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಒಳಗಡೆ ಜಾಸ್ತಿ ಅಪಾರ್ಚುನಿಟಿ ಯಾರಿಗೂ ಕೂಡ ಇನ್ನೂವರೆಗೆ ಯಾರು ಸಿಕ್ಕಿಲ್ಲ. ಇವಾಗ ನೋಡ್ಕೊರಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ನಾವು ಕೂಡ ನೆಟ್ವರ್ಕರ್ ಆಗಿ ಕ್ರಿಯೇಟ್ ಆಗ್ಬೋದು. ಸ್ಟಿಲ್ ನಮ್ದ ಟೀಮ್ ಕೂಡ ಗ್ರೋತ್ ಮಾಡ್ಕೋಬಹುದು. ಯಾಕಂದ್ರೆ ನೋಡ್ಕೊ ಔಟ್ ಆಫ್ ಕಂಟ್ರಿ ಒಳಗಡೆ ಸ್ಟಿಲ್ ಇವಾಗ ಎಲ್ಲರೂ ಕೂಡ ಡೈರೆಕ್ಟ್ ಸೆಲ್ ಬಿಸ್ನೆಸ್ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ತಮ್ಮದೇ ಅಂತ ಓನ್ ಟೀಮ್ ನ ಕ್ರಿಯೇಟ್ ಮಾಡ್ಕೊಂಡು ಪ್ರೆಸೆಂಟ್ ಇವಾಗ ಪ್ಯಾಸಿವ್ ಇನ್ಕಮ್ ಕೂಡ ಜನರೇಟ್ ಮಾಡ್ಕೋತಾ ಇದಾರೆ. ಅವ್ರ ತರ ಆಸ್ ಎ ನಾವು ಎಂಟರ್ಪ್ರಿನರ್ ಆಗಿ ವರ್ಕ್ ನ ಮಾಡ್ಬೇಕಪ್ಪ ಅಂದ್ರೆ, ಒಳ್ಳೆ ಒಂದು ಗುಡ್ ಎಂಟರ್ಪ್ರಿನರ್ ಆಗಿ ಕ್ರಿಯೇಟ್ ಆಗ್ಬೇಕಪ್ಪ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೇಕು ಸರ್. ಮತ್ತೆ ಒನ್ ಆಫ್ ದ ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ಬೋದು ಸರ್ ಇದಕ್ಕೆ. ಯಾಕಂದ್ರೆ ಪಾಪ್ಯುಲೇಷನ್ ಯಾವ ತರ ಇನ್ಕ್ರೀಸ್. ಸರ್ ಥ್ಯಾಂಕ್ ಯು ಶ್ರೀಧರ್ ಸರ್. ಸ್ನೇಹಿತರೆ, ಇದರಲ್ಲಿ ಒಂದು ಗುಡ್ ನ್ಯೂಸ್ ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರು ಕೂಡ ಸ್ವಲ್ಪ ಇನ್ನೂ ಇನ್ವಾಲ್ವ್ಮೆಂಟ್ ಕೊಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಕಿವಿಯನ್ನ ಇನ್ನೂ ಅತಿ ಹೆಚ್ಚು ಈ ಒಂದು ಕಾರ್ಯಕ್ರಮದ ಕಡೆ ಗಮನ ಹರಿಸಿ ಅಂತ ಹೇಳಿದೀನಿ. ಅಂತ ಒಂದು ಇಂಪಾರ್ಟೆಂಟ್ ಅಂಡ್ ಗುಡ್ ನ್ಯೂಸ್ ನಾನು ನಿಮ್ಗೆ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಆ ಒಂದು ಗುಡ್ ನ್ಯೂಸ್ ಏನು ಅಂತಂದ್ರೆ, ಸ್ನೇಹಿತರೆ, ಇನ್ನೂ ಕೂಡ ಇಂಡಿಯಾದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಆಮೆ ಹೇಗೆ ನಡೆಯುತ್ತೆ ಆ ತರ ಇನ್ನು ಇಂಡಿಯಾದಲ್ಲಿ ನಿಧಾನಗತಿಯಲ್ಲಿ ನಡೀತಾ ಇದೆ. ಬಟ್ ಇದೇ ತರ ಇರಲ್ಲ. ಫ್ಯೂಚರ್ ಡೇಸ್ ಇದೇ ತರ ಇರಲ್ಲ. ಒಂದು ಬಿಗ್ ರೆವಲ್ಯೂಷನ್ಗೆ ಒಂದು ಬೇಕಾದಂತ ಫೌಂಡೇಶನ್ ನಡೀತಾ ಇದೆ ಸ್ನೇಹಿತರೆ ಇಂಡಿಯಾದಲ್ಲಿ. ಅಂಡ್ ಅತಿ ಹೆಚ್ಚು ಜನಸಂಖ್ಯೆ ಇರುವಂತ ದೇಶ ಭಾರತ. ಅಂತ ಒಂದು ದೇಶದಲ್ಲಿ ಇವತ್ತು ನಾವಿನ್ನು ಈ ಬಿಗಿನಿಂಗ್ ಹಂತದಲ್ಲೇನೆ ನೆಟ್ವರ್ಕ್ ಬಗ್ಗೆ ತಿಳ್ಕೊಳ್ತಾ ಇದೀವಿ ಅಂಡ್ ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಅಂದ್ರೆ, ಸೊ ಒಂದು ಬೂಮಿಂಗ್ ಡೇಸ್ ಇಂಡಸ್ಟ್ರಿ ದೊಡ್ಡ ರೆವಲ್ಯೂಷನ್ ಮಾಡುವಂತ ದಿನ ನಮ್ಮ ಅಚೀವ್ಮೆಂಟ್ಸ್ ಯಾವ ತರ ಆಗಿರುತ್ತೆ ಇಮ್ಯಾಜಿನ್ ಮಾಡಿ. ಜಸ್ಟ್ ಇಮ್ಯಾಜಿನ್ ಯುವರ್ ಸೆಲ್ಫ್. ಇವತ್ತು ಆಮೆಗಾಲ್ನಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಇಂಡಸ್ಟ್ರಿ ಬಗ್ಗೆ ನಮಗೆ ಗೊತ್ತಾಗಿದೆ, ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡಿದೀವಿ ಅಂಡ್ ಇಂಡಸ್ಟ್ರಿ ಬಗ್ಗೆ ಕಲಿತಾ ಇದೀವಿ. ಅಂತದ್ರಲ್ಲಿ ಇನ್ನ 5 ವರ್ಷ ಅಥವಾ 10 ವರ್ಷ 15 ವರ್ಷದಲ್ಲಿ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ಬೂಮಿಂಗ್ ಆಗುತ್ತೆ ಇಂಡಿಯಾದಲ್ಲಿ. ಇಡೀ ವರ್ಲ್ಡ್ ಅಲ್ಲೇ ಟಾಪ್ 10 ಮಾರ್ಕೆಟ್ಸ್ ಒಳಗಡೆ ನಮ್ಮ ಇಂಡಿಯಾನು ಕೂಡ ಎಂಟರ್ ಆಗ್ತಾ ಇದೆ. ಅಂತ ದಿನದಲ್ಲಿ ನಮ್ಮ ಅಚೀವ್ಮೆಂಟ್ಸ್ ಏನಾಗಿರ್ಬೋದು ಅನ್ನೋದನ್ನ ಊಹಿಸ್ಕೊಳ್ಳಿ ಒಮ್ಮೆ. ಜಸ್ಟ್ ಇಮ್ಯಾಜಿನ್ ಯುವರ್ ಸೆಲ್ಫ್. ಸೂಪರ್ ಆಗಿರುತ್ತೆ ಆ ದಿನಗಳು. ಇವನ್ ಇಮ್ಯಾಜಿನ್ ಮಾಡೋದಕ್ಕಾಗಲ್ಲ, ಆ ತರ ದಿನಗಳು ನಮಗೆ ಕಣ್ಮುಂದೆ ಇದಾವೆ. ಬಟ್ ಆ ತರ ದಿನಗಳಲ್ಲಿ ನಾವು ಸೆಲೆಬ್ರಿಟಿ ಆಗಿರ್ಬೇಕು, ಸಕ್ಸಸ್ಫುಲ್ ಆಗಿರ್ಬೇಕು, ನಾವು ಬಯಸಿದ ಎಲ್ಲಾ ಕನಸುಗಳನ್ನ ನನಸು ಮಾಡ್ಕೊಂಡಿರ್ಬೇಕು ಅಂತಂದ್ರೆ ಇವತ್ತು ನೀವು ಸೀರಿಯಸ್ ಆಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸೀರಿಯಸ್ ಆಗಿ ಟೀಮ್ ನ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಇಂಡಸ್ಟ್ರಿ ಬಗ್ಗೆ ಅತಿ ಹೆಚ್ಚು ಜ್ಞಾನವನ್ನ ಪಡ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು. ಅವಾಗ ಮಾತ್ರ ನೀವು ಅಪ್ಕಮಿಂಗ್ ಡೇಸ್ ನಲ್ಲಿ, ಬೂಮಿಂಗ್ ಡೇಸ್ ಅಂತ ನಾನೇನ್ ಹೇಳಿದೆ ಇಂಡಿಯಾದಲ್ಲಿ, ಅಂತ ದಿನ ನೀವು ಸೆಲೆಬ್ರೇಟ್ ಮಾಡೋದಕ್ಕೆ ಸಾಧ್ಯ. ಸಕ್ಸಸ್ ನ ಒಂದು ಪಾರ್ಟಿ ರೂಪದಲ್ಲಿ ಒಂದು ಅಚೀವ್ಮೆಂಟ್ ನ ಸೆಲೆಬ್ರೇಷನ್ ಮಾಡಿ ನಿಮ್ಮ ಲೈಫ್ ಅನ್ನ ಸಕ್ಸಸ್ಫುಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಐ ಥಿಂಕ್ ನನ್ನ ಪಾಯಿಂಟ್ ನಿಮ್ಗೆ ಕನ್ವೆ ಆಯ್ತು ಅಂತ ಅನ್ಕೊಳ್ತೀನಿ. ನಾನೇನ್ ಹೇಳೋದು ಕೊಡ್ತಾ ಇದ್ದೀನಿ ಅನ್ನೋದು ನಿಮಗೆ ರೀಚ್ ಆಗಿದೆ ಅಂತ ಅನ್ಕೊಳ್ತೀನಿ. ಇವತ್ತು ನೀವು ಆಮೆಗಾಲ್ನಲ್ಲಿ ಹೋಗ್ತಿರೋಂತ ಸಂದರ್ಭದಲ್ಲೇ ಎಚ್ಚೆತ್ಕೊಳ್ಳಿ. ಇವಾಗ್ಲಿಂದಾನೇ ಸೀರಿಯಸ್ ಆಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ್ಲಿಂದಾನೇ ಟೀಮ್ ನ ಎಲ್ಲಾ ಜಿಲ್ಲೆಗಳಲ್ಲಿ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಟೀಮ್ ನಿಮ್ದಿರ್ಬೇಕು. ಪ್ರತಿಯೊಂದು ರಾಜ್ಯದಲ್ಲೂ ನಿಮ್ಮ ಟೀಮ್ ಇರಬೇಕು. ಆ ತರ ನೀವು ನೆಕ್ಸ್ಟ್ 5 years, ನೆಕ್ಸ್ಟ್ 10 years ನೀವು ಸೀರೀಸ್ ಆಗಿ ನೀವು ಎಫರ್ಟ್ಸ್ ನ ಹಾಕ್ತಾ ಬಂದ್ರೆ
ನೆಕ್ಸ್ಟ್ 10 ವರ್ಷದಲ್ಲೇ ನೀವೇ ಇಂಡಸ್ಟ್ರಿಗೆ ಕಿಂಗ್ ಆಗಿರ್ತೀರಾ, ನೀವೇ ಇಂಡಸ್ಟ್ರಿಗೆ ಕ್ವೀನ್ ಆಗಿರ್ತೀರಾ ಸ್ನೇಹಿತರೆ. ಇಂಡಸ್ಟ್ರಿಯ ಲೆಜೆಂಡ್ಸ್ ಗಳು ಯಾರು ಅಂತಂದ್ರೆ ಅವಾಗ ನಿಮ್ಮ ಹೆಸರುಗಳನ್ನ ತಗೊಳ್ತಾರೆ ಇಡೀ ಇಂಡಿಯಾದಲ್ಲಿ. ಆ ತರ ನೆಕ್ಸ್ಟ್ 5 ವರ್ಷದಲ್ಲಿ 10 ವರ್ಷದಲ್ಲಿ ಇಂಡಸ್ಟ್ರಿ ಬೂಮ್ ಆಗ್ತಾ ಇದೆ. ಇವಾಗ್ಲೇ ಎಚ್ಚೆತ್ಕೊಳ್ಳಿ, ಇವಾಗ್ಲೇ ಸೀರಿಯಸ್ ಆಗಿ ನಿಮ್ಮ ಟೈಮ್ ಅನ್ನ ಇನ್ವಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಎಲ್ಲೆಲ್ಲಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದೀರಾ ಅವೆಲ್ಲ ಟೈಮ್ ಅನ್ನ ಇಂಡಸ್ಟ್ರಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲ ಬೂಮ್ ಆದ್ಮೇಲೆ ಎಲ್ಲ ಸಖತ್ತಾಗಿ ನಡೆಯುವಂತ ಸಂದರ್ಭದಲ್ಲಿ ನೀವು ಅತಿ ಹೆಚ್ಚು ಇನ್ವಾಲ್ವ್ಮೆಂಟ್ ಕೊಡೋದು ದೊಡ್ಡ ವಿಷಯ ಅಲ್ಲ. ನೆಕ್ಸ್ಟ್ 5 ವರ್ಷ, ನೆಕ್ಸ್ಟ್ 10 ವರ್ಷ, ನೆಕ್ಸ್ಟ್ 15 ವರ್ಷದಲ್ಲಿ ನೀವು ಇಂಡಸ್ಟ್ರಿಯಲ್ಲಿ ಸೀರಿಯಸ್ ಆಗಿ ಇನ್ವಾಲ್ವ್ ಆದ್ರೆ ಅದೇನ್ ದೊಡ್ಡ ವಿಷಯ ಆಗಲ್ಲ. ಬಟ್ ಇವತ್ತೇ ನೀವು ಆಮೇಲೆ ನಡೆಯುವಂತ ಸಂದರ್ಭದಲ್ಲೇ ಇಂಡಸ್ಟ್ರಿಯ ಫ್ಯೂಚರ್ ನ ಅರ್ಥ ಮಾಡ್ಕೊಂಡು ಇವತ್ತು ನೀವು ಸೀರಿಯಸ್ ಆಗಿ ಇದ್ರಲ್ಲಿ ಇನ್ವಾಲ್ವ್ ಆಗಿ ಸರಿಯಾದ ರೀತಿಯಲ್ಲಿ ಎಫರ್ಟ್ಸ್ ನೀವು ಹಾಕಿ ಒಂದು ಒಳ್ಳೆ ಟೀಮ್ ನ ಬಿಲ್ಡ್ ಮಾಡಿದ್ದೆ ಆಯ್ತು ಅಂದ್ರೆ, ಒಳ್ಳೆ ಟೀಮ್ ಅಂತ ಅಂದ್ರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ನಿಮ್ ಟೀಮ್ ಇರಬೇಕು, ಭಾರತದ ಪ್ರತಿಯೊಂದು ರಾಜ್ಯದಲ್ಲೂ ನಿಮ್ಮ ಟೀಮ್ ಇರಬೇಕು. ಆ ತರ ನೀವು ನೆಕ್ಸ್ಟ್ 5 ವರ್ಷ, 10 ವರ್ಷ, 15 ವರ್ಷದಲ್ಲಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೆ ಆಯ್ತು ಅಂತಂದ್ರೆ ಈ ಇಂಡಸ್ಟ್ರಿಯ ಲೆಜೆಂಡ್ಸ್ ಯಾರಾಗಿರ್ತೀರಾ ಅಂದ್ರೆ ಅದು ನೀವಾಗಿರ್ತೀರ. ಆರ್ ಯು ರೆಡಿ? ಈ ಇಂಡಸ್ಟ್ರಿಯ ಲೆಜೆಂಡ್ಸ್ ಗಳು ನೀವಾಗೋದಕ್ಕೆ? ಒಂದು ಸಲ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ. ಆರ್ ಯು ರೆಡಿ? ನೆಕ್ಸ್ಟ್ 5 ವರ್ಷಕ್ಕೆ, ನೆಕ್ಸ್ಟ್ 10 ವರ್ಷಕ್ಕೆ, ನೆಕ್ಸ್ಟ್ 10 ವರ್ಷಕ್ಕೆ, Yes, sir. ನೆಕ್ಸ್ಟ್ 15 ವರ್ಷಕ್ಕೆ Yes, I am ready, ಇಂಡಸ್ಟ್ರಿಯ sir. ಲೆಜೆಂಡ್ಸ್ ಗಳಾಗೋದಕ್ಕೆ. Yes, sir. Next Next 2 years. ನೆಕ್ಸ್ಟ್ 10 ವರ್ಷಕ್ಕೆ, ನೆಕ್ಸ್ಟ್ 15 ವರ್ಷಕ್ಕೆ ಇಂಡಸ್ಟ್ರಿಯಲ್ಲಿ ಯಾರು ಕೋಟ್ಯಾಧಿಪತಿಗಳಂತ ಅಂದ್ರೆ ಅದು ನಿಮ್ಮ ಹೆಸರಾಗಿರ್ಬೇಕು ಸ್ನೇಹಿತರೆ. ನಿಮ್ಮ ಹೆಸರನ್ನ ತಗೊಳ್ಬೇಕು. ನೆಕ್ಸ್ಟ್ 10 ವರ್ಷ, 15 ವರ್ಷದಲ್ಲಿ ಅವಾಗಿನ ಜನರೇಷನ್ಗೆ ಈ ಇಂಡಸ್ಟ್ರಿಯಲ್ಲಿ, ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಿಮಗೆ ರೋಲ್ ಮಾಡೆಲ್ ಯಾರು ಅಂತ ಅಂದ್ರೆ ಅದು ನಿಮ್ಮ ಹೆಸರನ್ನ ತಗೊಳ್ಬೇಕು ಸ್ನೇಹಿತರೆ. ನೀವ್ ಯಾರ ತರ ಆಗೋದಕ್ಕೆ ಹೊರಟಿದ್ದೀರಾ ಅಂತ ಯಾರಾದ್ರೂ ಕೇಳಿದ್ರೆ ನೆಕ್ಸ್ಟ್ 5 ವರ್ಷ, 10 ವರ್ಷ, 15 ವರ್ಷ ಬಿಟ್ಟು ಅವಾಗ ನಿಮ್ ತರ ಆಗ್ಬೇಕು ಅಂತ ಹೇಳಿ ಜನ ನಿಮ್ಮ ಹೆಸರನ್ನ ತಗೊಳ್ಬೇಕು. ದುಡ್ಡು ಮಾಡಿದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾರ ತರ ದುಡ್ಡು ಮಾಡ್ಬೇಕು ಅಂತಂದ್ರೆ ನಿಮ್ ತರ ದುಡ್ಡು ಮಾಡ್ಬೇಕು ಅಂತ ಹೇಳಿ ನಿಮ್ಮ ಹೆಸರನ್ನ ತಗೊಳ್ಬೇಕು ಸ್ನೇಹಿತರೆ. ಆ ತರ ನೀವು ಗ್ರೋ ಆಗೋದಕ್ಕೆ ಈಗ್ಲೇ ಪ್ಲಾನಿಂಗ್ ಮಾಡ್ಕೊಂಡ್ರೆ ಮುಂದಿನ ದಿನಗಳು ನಿಮ್ದಾಗಿರುತ್ತೆ ಸ್ನೇಹಿತರೆ. ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಮುಂದಿನ ದಿನಗಳು ನಿಮ್ದಾಗಿರುತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ತಾ, ಸೊ ಇನ್ನೊಂದು ಫಿಕ್ಕಿ ಮತ್ತೆ KPMG ಎರಡು ಡಿಪಾರ್ಟ್ಮೆಂಟ್ ಸೇರಿ ಒಂದು ವರದಿ ಮಾಡ್ತಾರೆ. ಆ ವರದಿ ಪ್ರಕಾರ 2025 ಒಳಗಡೆ ಇಂಡಿಯಾದಲ್ಲಿ 64,500 ಕೋಟಿ ವಹಿವಾಟನ್ನ ಮಾಡುತ್ತೆ ಇಂಡಿಯಾದಲ್ಲಿ. ಅಂಡ್ 1,80,00,000 ಭಾರತೀಯರಿಗೆ ಸ್ವಯಂ ಉದ್ಯೋಗ ಅವಕಾಶವನ್ನ ಕೊಡುತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಅದ್ರಲ್ಲೂ ಕೂಡ ವಿಶೇಷತೆ ಏನ್ ಗೊತ್ತಾ? ಆ 1,80,00,000ದಲ್ಲಿ 60% ಜನರು ಮಹಿಳೆಯರೇ ಇರ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ. ಮಹಿಳೆಯರೇ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಖುಷಿಯ ವಿಚಾರ ಹೇಳ್ತೀನಿ ಲೇಡೀಸ್ ಗಳಿಗೆ. ಆ ಖುಷಿಯ ವಿಚಾರವನ್ನ ನೀವು ಲೇಡೀಸ್ಗಳು ಪ್ರತಿಯೊಂದು ಲೇಡೀಸ್ಗೆ ತಲುಪಿಸುವಂತಹ ಪ್ರಯತ್ನ ಮಾಡಿ. ಆ ಒಂದು ಗುಡ್ ನ್ಯೂಸ್ ಏನು ಅಂತಂದ್ರೆ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಅತಿ ಹೆಚ್ಚು ಸಾಧ್ಯ ಇರೋದು ಯಾರಿಗೆ ಅಂತಂದ್ರೆ ಅದು ಲೇಡೀಸಿಗೆ ಅಂತ ಹೇಳ್ತಾ ಇದ್ದಾರೆ. ರಿಪೋರ್ಟ್ ಕೂಡ ಅದೇ ಹೇಳ್ತಾ ಇದೆ ಅಂಡ್ ಪ್ರಾಕ್ಟಿಕಲಿಯೂ ಕೂಡ ಅದೇ ಪ್ರೂವ್ ಆಗ್ತಾ ಇದೆ. ಯಾಕೆ ಅಂತ ಗೆಸ್ ಮಾಡ್ಬೋದಾ ಲೇಡೀಸ್? ಒಂದು ಲೇಡಿಗೆ ಅವಕಾಶ ಕೊಡ್ತೀವಿ ಸ್ನೇಹಿತರೆ, ಅವರು ತಮ್ಮ ಶೇರಿಂಗ್ ಮಾಡ್ಕೊಳ್ಬಹುದು ಅಂಡ್ ಗೆಸ್ ಮಾಡ್ಬೋದು ಯಾಕೆ ಈ ಇಂಡಸ್ಟ್ರಿ ಅತಿ ಹೆಚ್ಚು ಸೂಟಬಲ್ ಲೇಡೀಸಿಗೆ ಅಂತ ಹೇಳಿ. ಅತಿ ಹೆಚ್ಚು ಸಾಧನೆ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳು ಮಾಡಬಹುದು, ಹೆಂಗಸರು ಮಾಡಬಹುದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಸಾಧನೆನ. ಅವರಿಗೆ ಸ್ವಲ್ಪ ಸುಲಭ ಇಂಡಸ್ಟ್ರಿ. ಗೆಸ್ ಮಾಡ್ಬೋದಾ ಲೇಡೀಸ್? ಯಾರು ಗೆಸ್ ಮಾಡ್ತೀರಾ? ಎಸ್ ತುಳಸಿ ಮೇಡಮ್ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ ಒನ್ ಸೆಕೆಂಡ್. ಎಸ್ ಮೇಡಮ್, ಗೆಸ್ ಮಾಡಿ ಮೇಡಮ್, ಯಾಕೆ ಲೇಡೀಸ್ ಗಳು ತುಂಬಾ ಸುಲಭವಾಗಿ ಇಂಡಸ್ಟ್ರಿ ಸಕ್ಸಸ್ಫುಲ್ ಆಗ್ಬೋದು ಗಂಡ್ ಮಕ್ಳಿಗೆ ಹೋಲಿಸ್ಕೊಂಡ್ರೆ? ಎಲ್ರಿಗೂ ನಮಸ್ಕಾರ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಹಲೋ ಸರ್, ನನ್ ಖುಷಿ ವಿಚಾರ ಆಯ್ತು ನೀವು ಹೇಳಿದ್ದು. ಯಾಕಂದ್ರೆ ಲೇಡೀಸ್ ಏನಕ್ಕೆ ಇಲ್ಲಿ ಜಾಸ್ತಿ ಅಚೀವ್ಮೆಂಟ್ ಮಾಡ್ತಾರೆ ಅಂದ್ರೆ ಅವ್ರು ಒಬ್ಬರಿಂದ ಇನ್ನೊಬ್ಬರಿಗೆ ಸುದ್ದಿ ಮುಟ್ಟಿಸುವಲ್ಲಿ ನಾವು ಆಕ್ಚುಲಿ ಸಕ್ಸಸ್ ಯಾವತ್ತು. ಬಟ್ ಈ ನೆಟ್ವರ್ಕ್ ಮಾರ್ಕೆಟ್ ಕೂಡ ಅದೇ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡೋದ್ರಿಂದ ಹೆಚ್ಚಿನ ಜನ ಸಕ್ಸಸ್ಫುಲ್ ಆಗ್ತೀವಿ. ಬಟ್ ನಾವು ಕಮಿಟ್ ಆಗಿರ್ಬೇಕು ಅಷ್ಟೇ. ವೆರಿ ಗುಡ್ ಮೇಡಮ್. ಸೊ ಒಂದ್ಸಲ ಒಂದ್ ಜೋರ ಚಪ್ಪಾಳೆ ಕೊಡ್ಬೋದಾ ತುಳಸಿ ಗೌಡ ಮೇಡಮ್ಗೆ? ನಾನು ಎಕ್ಸ್ಪೆಕ್ಟ್ ಮಾಡಿದ ಆನ್ಸರ್ನ ಕರೆಕ್ಟ್ ಆಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಎಕ್ಸ್ಪೆಕ್ಟ್ ಮಾಡಂತಹ ಒಂದು ಪಾಯಿಂಟ್ ಅನ್ನ ತುಂಬಾ ಶಾರ್ಟ್ ಆಗಿ ಅಂಡ್ ಸ್ವೀಟ್ ಆಗಿ ಇವತ್ತು ಮೇಡಮ್ ಎಕ್ಸ್ಪ್ಲೇನ್ ಮಾಡಿದ್ರು. ಅಪ್ರಿಶಿಯೇಟಿವ್ ಮೇಡಮ್. ಸ್ನೇಹಿತರೆ, ಇವತ್ತು ತುಳಸಿಗೌಡ ಮೇಡಮ್ ಕೊಟ್ಟಂತಹ ಆನ್ಸರ್ ಅಲ್ಲಿ 2 ಇಂಪಾರ್ಟೆಂಟ್ ವಿಚಾರವನ್ನ ನಾನು ತಿಳಿಸ್ತೀನಿ. ಮೊದಲನೇದಾಗಿ, ನಿಮಗೆ ಎಲ್ಲೇ ಅವಕಾಶಗಳು ಸಿಕ್ಕಿದ್ರು
ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡುವಂತ ಸಂದರ್ಭ ಸಿಕ್ಕಾಗ, ಅಥವಾ ಏನಾದ್ರೂ ನಿಮಗೆ ಮಾತನಾಡೋದಕ್ಕೆ ಒಂದು ಸಬ್ಜೆಕ್ಟ್ ಬಗ್ಗೆ ಅವಕಾಶ ಕೊಟ್ಟಾಗ ಅದನ್ನ ಎಷ್ಟು ಸುಲಭವಾಗಿ ಅಂಡ್ ಚಿಕ್ಕದಾಗಿ ಚೊಕ್ಕದಾಗಿ ಹೇಳುವಂತಹ ಸಾಧ್ಯತೆ ಇರುತ್ತೋ ಅದೇ ರೀತಿಯಲ್ಲಿ ಹೇಳುವಂತ ಒಂದು ಪ್ರಯತ್ನ ಮಾಡಿ. ನಿಮ್ಗೆ ಈವನ್ 2 ನಿಮಿಷ ಟೈಮ್ ಇರ್ಬೋದು, ಟೈಮ್ ಇದ್ರೂ ಕೂಡ ಅದನ್ನ 1 ನಿಮಿಷದಲ್ಲಿ ಹೇಗೆ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದನ್ನ ಕಲಿಯುವಂತ ಒಂದು ಪ್ರಯತ್ನ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಮ ಒಂದು ಮಾತಿಗೆ ತುಂಬಾನೇ ವ್ಯಾಲ್ಯೂಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ತುಂಬಾ ರೆಸ್ಪೆಕ್ಟ್ ನಿಮ್ಮ ಮಾತಿಗೆ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ ಸ್ನೇಹಿತರೆ. ಯಾಕೆಂತಂದ್ರೆ ತುಂಬಾ ಅದ್ಭುತವಾಗಿ ಮಾತನಾಡೋದಕ್ಕೆ ನೀವು ಸಾಧ್ಯ ಆಗೋದಕ್ಕೆ ಸಾಧ್ಯ ಆಗತ್ತೆ. ಒಂದು ಒಳ್ಳೆ ಮಾತುಗಾರರು ಅಂತ ಹೇಳಿ ನಿಮ್ಗೆ ಒಂದು ಬಿರುದು ಕೂಡ ಸಿಗುತ್ತೆ. ಇವತ್ತು ಒಂದು ಒಳ್ಳೆಯ ಮಾತುಗಾರರು ನೀವು ಆಗ್ಬೇಕಾ? ಒಳ್ಳೆಯ ಮಾತುಗಾರರು ನೀವು ಆಗ್ಬೇಕಾ? ಬೆಸ್ಟ್ ಕಮ್ಯುನಿಕೇಟರ್ ಇನ್ ದ ವರ್ಲ್ಡ್ ನೀವು ಆಗ್ಬೇಕು ಅಂತಂದ್ರೆ ಈಗ್ಲಿಂದನೇ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಏನೇ ಒಂದು ವಿಚಾರವನ್ನ ಹೇಳುವಂತ ಸಂದರ್ಭದಲ್ಲಿ ಫಸ್ಟ್ ಅವ್ರು ಏನ್ ಕೇಳ್ತಾ ಇದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಫಸ್ಟ್ ಪಾಯಿಂಟ್. ಎರಡನೇದು, ಅದು ಅರ್ಥ ಆಗಿದ ಮೇಲೆ ಆ ಒಂದು ಪ್ರಶ್ನೆಗೆ ಹೇಗೆ ತುಂಬಾ ಸುಲಭವಾಗಿ ಉತ್ತರವನ್ನ ಕೊಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಪ್ರಯತ್ನ ಮಾಡಿ. 100% ಬೆಸ್ಟ್ ಕಮ್ಯುನಿಕೇಟರ್ ಆಗ್ತೀರಾ ಅಂತ ಹೇಳಿದ್ರೆ ಇದು ಫಸ್ಟ್ ಪಾಯಿಂಟ್ ಮೇಡಮ್ದು. ಎರಡನೇ ಪಾಯಿಂಟ್ ಏನಂತಂದ್ರೆ, ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ರು. ನನ್ನ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ, ಇವತ್ತು ಯಾಕೆ ಅತಿ ಹೆಚ್ಚು ಮಹಿಳೆಯರು ಜೆಂಟ್ಸ್ ಗಿಂತ ಬೇಗ ಸಕ್ಸಸ್ಫುಲ್ ಆಗ್ಬೋದು ಅನ್ನೋ ಪ್ರಶ್ನೆ ಕೇಳಿದೆ. ಅದ್ಭುತವಾಗಿ ಆನ್ಸರ್ ಮಾಡಿದ್ರು, ರೈಟ್ ಆನ್ಸರ್ನ ಕೊಟ್ರು. ಇವತ್ತು ಅತಿ ಹೆಚ್ಚು ಒಂದು ನ್ಯೂಸ್ ಅನ್ನ ತುಂಬಾ ಕಡಿಮೆ ಸಮಯದಲ್ಲಿ ಸ್ಪ್ರೆಡ್ ಮಾಡ್ತಾ ಇರೋದು ಯಾರು ಅಂತಂದ್ರೆ ಅದು ಲೇಡೀಸ್ ಸ್ನೇಹಿತರೆ. ಲೇಡೀಸ್. ಮತ್ತೆ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಅಡ್ವರ್ಟೈಸ್ಮೆಂಟ್ ಮಾಡುವಂಥದ್ದು, ಫ್ರೀ ಅಡ್ವರ್ಟೈಸ್ಮೆಂಟ್ಸ್ ಮಾಡುವಂಥದ್ದು, ಫ್ರೀ ಪಬ್ಲಿಸಿಟಿ ಮಾಡುವಂಥದ್ದು ಯಾರು ಅಂತ ಅಂದ್ರೆ ಅದು ಗಂಡ್ಮಕ್ಳ ಅಥವಾ ಹೆಣ್ಮಕ್ಳ ಅಂತ ಕೇಳಿದ್ರೆ ಅತಿ ಹೆಚ್ಚು ಪರ್ಸೆಂಟೇಜ್ ಬರ್ತಾ ಇರೋದು ಅದು ಹೆಣ್ಮಕ್ಳು. ಒಪ್ಕೊಳ್ತೀರಾ ಅದನ್ನ? ಲೇಡೀಸ್ ಸಮೇತ ಒಪ್ಕೊಳ್ಬೇಕಿದನ್ನ. ಎಸ್ ಆರ್ ನೋ? ಎಸ್ ಅಂತಂದ್ರೆ ಎಸ್ ಅಂತ ಹೇಳಿ ಆನ್ಸರ್ ಮಾಡಿ, ನೋ ಅಂತಂದ್ರೆ ನೋ ಅಂತ ಆನ್ಸರ್ ಮಾಡಿ. ಒಪ್ಕೊಳ್ತೀರಾ? ಫ್ರೀ ಅಡ್ವರ್ಟೈಸ್ಮೆಂಟ್ಸ್. ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ನೀವೊಂದು ಬಟ್ಟೆ ಅಂಗಡಿಗೆ ಹೋಗಿರ್ತೀರಾ, ಅಲ್ಲಿ ನಿಮಗೆ ಯಾವ್ದೊಂದು ಸ್ಯಾರಿ ಇಷ್ಟ ಆಯ್ತು, ಸಖತ್ತು ಸ್ಯಾರೀಸ್ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ಳಿ. ಇಷ್ಟ ಆಗಿ ನೀವು ಖರೀದಿ ಮಾಡ್ಕೊಂಡ್ ಬಂದ್ರೆ ಸುಮ್ನೆ ಇರ್ತೀರಾ? ನೀವು ಸುಮ್ನೆ ಇರೋಕ್ ಸಾಧ್ಯನೇ ಇಲ್ಲ. ನೀವೇನ್ ಮಾಡ್ತೀರಾ? ಸ್ಟೇಟಸ್ ಇಡ್ತೀರಾ, ನಾನು ಇಂಥ ಅಂಗಡಿಗೆ ಹೋಗಿದ್ದೆ, ಈ ಒಂದು ಸ್ಯಾರಿಯನ್ನ ಖರೀದಿ ಮಾಡ್ಕೊಂಡ್ ಬಂದೆ, ತುಂಬಾ ಚೆನ್ನಾಗಿದೆ, ನೀವು ಕೂಡ ಹೋಗಿ ಅಂತ ಹೇಳಿ. ಎಸ್ ಆರ್ ನೋ? ಅದನ್ನ ನೋಡಿ ಲೇಡೀಸ್ಗಳು ಕಾಲ್ ಮಾಡ್ತಾರೆ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಕಾಲ್ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ ಸ್ಯಾರಿ, ಎಲ್ಲಿ ತಗೊಂಡೆ, ಎಷ್ಟಾಯ್ತು ಅಂತ. ಅವಾಗ ನೀವೇನೆ ಅವ್ರು ಕೇಳಿದ ಪ್ರಶ್ನೆಗೆ 10 ರೀತಿಯಲ್ಲಿ ನೀವು ಅವ್ರಿಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀರಾ. ಇನ್ನೇನ್ ಅವರು ಕೂಡ ಹೋಗಿ ತಗೊಳ್ಬೇಕು ನಾಳೆ, ಆ ತರ ನೀವು ಅವ್ರಿಗೆ ಮೋಟಿವೇಟ್ ಮಾಡಿರ್ತೀರಾ ಆ ಒಂದು ಅಂಗಡಿ ಬಗ್ಗೆ. ಒಪ್ಕೊಳ್ತೀರಾ ಒಂದ್ ಪಾಯಿಂಟ್ ನ ಲೇಡೀಸ್? ಒಪ್ಕೊಳ್ತೀರಾ? ನಮಗೇನೂ ಲಾಭ ಇಲ್ದೆ, ಏನೂ ಪ್ರಾಫಿಟ್ ಇಲ್ದೆ ಇಷ್ಟ್ರ ಮಟ್ಟಿಗೆ ನಾವು ಒಂದು ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡಕ್ ಸಾಧ್ಯತೆ ಇದೆ ಅಂತಂದ್ರೆ, ಇನ್ನು ರೆಕಮೆಂಡ್ ಮಾಡೋದ್ರಿಂದ ನಮಗ್ ದುಡ್ಡು ಬರುತ್ತೆ ಅಂದ್ರೆ ನಾವು ಮಾಡದೇ ಇರ್ತೀವ? ಒಂದು ಜ್ಯುವೆಲರಿ ಅಂಗಡಿಗೆ ಹೋಗಿ ಒಂದು ಜ್ಯುವೆಲರಿ ನೆಕ್ಲೆಸ್ ತಗೊಂಡಿದೀವಿ ಅಂತಂದ್ರೆ 10 ಮನೆಗೆ ಹೋಗಿ ತೋರ್ಸ್ ಬರ್ತೀವಿ ಸ್ನೇಹಿತರೆ. 10 ಮನೆಗೆ ಹೋಗಿ ತೋರ್ಸ್ ಬರ್ತೀವಿ, ಇಂಥ ಒಂದು ಅಂಗಡಿಗೆ ಹೋಗಿದ್ವಿ, ಈ ಒಂದು ಜ್ಯುವೆಲರಿ ನಾನು ತಗೊಂಡೆ, ಹೇಗಿದೆ, ಚೆನ್ನಾಗಿದೆಯಾ ಅಂತ ಹೇಳಿ. ಎಸ್ ಆರ್ ನೋ? ಸೊ ಹಂಗಿರೋದ್ರಿಂದ ಅತಿ ಹೆಚ್ಚು ಸಕ್ಸಸ್ ಆಗೋ ಸಾಧ್ಯತೆ ಯಾರಿಗೆ ಇರೋದು ಅಂತಂದ್ರೆ ಅದು ಲೇಡೀಸಿಗೆ ಇರೋದು ಅವಕಾಶ. ಸೊ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿ ಈ ಕಾರ್ಯಕ್ರಮದಲ್ಲಿರೋ ಎಲ್ಲಾ ಲೇಡೀಸ್ಗಳು. ಹಂಗಂತೇಳಿ ಜೆಂಟ್ಸ್ಗಳು ಹಿಂದುಳಿಬೇಡಿ, ನೀವು ಕೂಡ ರೆಕಮೆಂಡ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಲೇಡೀಸ್ಗಳನ್ನ ನೋಡ್ಕೊಂಡು ಹೇಗೆ ಲೇಡೀಸ್ಗಳು ಒಂದು ಫ್ರೀ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಅದನ್ನ ನೋಡಿ ಕಲಿಬೇಕಾಗತ್ತೆ ಸ್ನೇಹಿತರೆ ನಾವು. ಕ್ಲಿಯರ್? ಅದಕ್ಕೋಸ್ಕರನೇ ಹೇಳಿದರೆ ಅತಿ ಹೆಚ್ಚು ಸಕ್ಸಸ್ ಆಗೋ ಸಾಧ್ಯತೆ ಇರುವಂತದ್ದು ಅದು ಮಹಿಳೆಯರಿಗೆ ಇಂಡಸ್ಟ್ರಿಯಲ್ಲಿ ಅಂತೇಳಿ. ಸೊ ಹಾಗಾದ್ರೆ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ನಮ್ಗೆ ಏನೆಲ್ಲ ಕೊಡುತ್ತೆ ನೋಡ್ತಾ ಹೋಗೋಣ. ಒಂದು, ಹೆಚ್ಚುವರಿ ಆದಾಯ, ಅದನ್ನ ಎಕ್ಸ್ಟ್ರಾ ಇನ್ಕಮ್ ಅಂತ ಕರಿತೀವಿ. ಇನ್ನು ಅಥವಾ ಅದಕ್ಕೆ ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ, ಅಥವಾ ಎರಡನೇ ಆದಾಯದ ಮೂಲ ಅಂತಾನು ಹೇಳ್ತೀವಿ. ನೀವು ಒಂದ್ ಕಡೆ ಕೆಲಸ ಮಾಡ್ತಿರ್ತೀರಾ, ಒಂದು ಜಾಬ್ ನ ನೀವು ಮಾಡ್ತಿರ್ತೀರಾ, ಅದು ಫುಲ್ ಟೈಮ್ ಆಗಿ ನೀವು ಅಲ್ಲಿ ಕೆಲಸ ಮಾಡ್ತಿರ್ತೀರಾ. ಅದ್ರ ಜೊತೆಗೆ ಇದನ್ನ ಮಾಡ್ಬೋದಾ ಅಂತ ಕೇಳಿದ್ರೆ 100% ಇದನ್ನ ನೀವು ಪಾರ್ಟ್ ಟೈಮ್ ನಲ್ಲಿ, ಫ್ರೀ ಟೈಮ್ ನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ. ಎಸ್ ಆರ್ ನೋ? ಇವತ್ತು ಯಾರೆಲ್ಲ ಜಾಬ್ ಮಾಡ್ಕೊಳ್ತಾ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕೆಲಸ ಮಾಡ್ತಿರೋ ಅವರೆಲ್ಲರೂ ಕೂಡ ಜಾಬ್ ಅಂತ ಹೇಳಿ ಚಾಟ್ ಬಾಕ್ಸ್ ನಲ್ಲಿ ಮೆಸೇಜ್ ಮಾಡಿ. ಅವಾಗ ಗೊತ್ತಾಗುತ್ತೆ ಎಷ್ಟು ಜನ ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಗೆ ವರ್ಕ್ ಮಾಡ್ತಾ ಇದ್ದೀರಾ ಅಂತ ನಮಗೊಂದು ಐಡಿಯಾ ಸಿಗುತ್ತೆ ಸ್ನೇಹಿತರೆ. ಸೊ ಈ ವ್ಯವಸ್ಥೆಯಲ್ಲಿ ಒಂದ್ ಕಡೆ ಕೆಲಸ ಮಾಡ್ಕೊಂತನೂ ನಾವು ಈ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ನಮಗೆ ಸಿಗುತ್ತೆ.
ಫೈನಾನ್ಷಿಯಲ್ ಫ್ರೀಡಮ್ ಅಂತಂದ್ರೆ ಒಂದು ಹಂತ ರೀಚ್ ಆಗತ್ತೆ, ನಾವು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು, ಅಂಡ್ ಎಷ್ಟು ಖರ್ಚು ಮಾಡಿದ್ರು ಕೂಡ ನಮ್ಮ ಆದಾಯ ಕಡಿಮೆ ಆಗ್ತಾ ಇಲ್ಲ, ಅಥವಾ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಇಲ್ಲ ಅಂತ ಒಂದು ದಿನ ರೀಚ್ ಆಗೋದನ್ನ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಕರಿತೀವಿ. ಅಂತ ಒಂದು ದಿನವನ್ನ ಈ ವ್ಯವಸ್ಥೆಯಲ್ಲಿ ನಾವು ರೀಚ್ ಆಗ್ಬೋದು. ರೀಚ್ ಆಗಬೇಕು ಅಂತ ಅಂದ್ರೆ ಅದಕ್ಕಿರೋದು ಒಂದೇ ದಾರಿ, ಇಡೀ ಇಂಡಿಯಾದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ನಿಮ್ಮ ಟೀಮ್ ಬಿಲ್ಡ್ ಆಗ್ಬೇಕು. ಈ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋ ಒಂದು ಸ್ಟೇಜ್ ಅನ್ನ ರೀಚ್ ಆಗ್ಬೇಕು ಅಂದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಭಾರತದ ಪ್ರತಿಯೊಂದು ರಾಜ್ಯದಲ್ಲೂ ನಿಮ್ಮ ಟೀಮ್ ಬಿಲ್ಡ್ ಆಗಿರ್ಬೇಕು. ಅವಾಗ ಮಾತ್ರ ನೀವು ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋ ಒಂದು ಟ್ಯಾಗ್ ಅನ್ನ ನೀವು ಅಚೀವ್ ಮಾಡೋದಕ್ಕೆ ಸಾಧ್ಯ. ಅದಕ್ಕಿಂತ ಮುಂಚೆ ಕರ್ನಾಟಕದ ಎಲ್ಲಾ ರಾಜ್ಯದಲ್ಲೂ ಟೀಮ್ ನ ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಟೀಮ್ ನ ಬಿಲ್ಡ್ ಮಾಡುವಂಥದ್ದು. ಸೆಕೆಂಡ್ ಸ್ಟೆಪ್ ಏನು ಅಂದ್ರೆ ಇಂಡಿಯಾದ ಪ್ರತಿಯೊಂದು ರಾಜ್ಯದಲ್ಲೂ ಟೀಮ್ ನ ಬಿಲ್ಡ್ ಮಾಡ್ಕೊಳ್ಳುವಂಥದ್ದು. ಕ್ಲಿಯರ್? ಸೊ ನೆಕ್ಸ್ಟ್, ಮುಂದಿನ ಪೀಳಿಗೆಗೆ ಒಂದು ಸೆಕ್ಯೂರಿಟಿ ಕೊಡೋದಕ್ಕೆ ಸಾಧ್ಯತೆ ಇದೆ ಈ ಒಂದು ವ್ಯವಸ್ಥೆಯ ಮುಖಾಂತರ. ಯಾಕಂದ್ರೆ ನಾಳೆ ದಿನ ಒಂದು ಒಳ್ಳೆ ಟೀಮ್ ಬಿಲ್ಡ್ ಮಾಡಿರ್ತೀವಿ, ನಮ್ಗೇನಾದ್ರು ಹೆಚ್ಚು ಕಮ್ಮಿಯಾಗಿ ನಾವು ಡೆತ್ ಆದ್ರೂ ಕೂಡ ನಮ್ಮ ಟೀಮ್ ನ ಇನ್ಕಮ್ ನಮ್ಮ ನಾಮಿನಿಗೆ ಹೋಗುವಂತಹ ಒಂದು ವ್ಯವಸ್ಥೆ ಈ ಇಂಡಸ್ಟ್ರಿ ಮಾಡಿಕೊಡ್ಲಾಗತ್ತೆ. ಒಂದು ಸೆಕ್ಯೂರಿಟಿಯನ್ನ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂಡ್ ಇದು ನಿಮ್ಮ ಬಿಸ್ನೆಸ್ ಆಗಿರುತ್ತೆ, ನಿಮ್ದೇ ವ್ಯಾಪಾರ ಆಗಿರುತ್ತೆ. ನೀವೆಷ್ಟು ಬಿಸ್ನೆಸ್ ಮಾಡ್ತಿರೋ ಅದಕ್ಕೆ ತಕ್ಕಂಗೆ ನಿಮ್ಗೆ ಇನ್ಕಮ್ ಕೊಡುವಂಥದ್ದು. ಅದಕ್ಕೆ ನಿಮ್ಮ ವ್ಯಾಪಾರಕ್ಕೆ ನೀವೇ ಬಾಸ್ ಅಂತ ಹೇಳ್ತೀವಿ. ರಿಸ್ಕೇ ಇರಲ್ಲ ಅಂತಾನೆ ಹೇಳ್ಬೋದು. ಜಸ್ಟ್ ಒಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ ಶಾಪಿಂಗ್ ಮಾಡ್ಕೊಂಡು ನಿಮ್ದೇ ಆದಂತ ಒಂದು ವ್ಯಾಪಾರವನ್ನ ಶುರು ಮಾಡಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ನೀವು ದುಡ್ಡು ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತಂದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಿಂದ ಮಾತ್ರ ಸಾಧ್ಯ. ಅಂಡ್ ನಿಮ್ಮ ಒಂದು ಕನಸಿನ ಮನೆ, ಒಂದು ಡ್ರೀಮ್ ಹೌಸ್ ಅನ್ನ ಈ ಒಂದು ವ್ಯವಸ್ಥೆಯ ಮುಖಾಂತರ ನೀವು ಅಚೀವ್ ಮಾಡಬಹುದು. ನಾನು ನಿಮಗೆ ನನ್ನ ಒಂದು ಪ್ರೊಫೈಲ್ ತೋರಿಸ್ತೀನಿ. ಇದೇ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಮುಖಾಂತರ ನಾನು ಅಟ್ ಏಜ್ ಆಫ್ 18ನೇ ವಯಸ್ಸಿಗೆ ಇಂಡಸ್ಟ್ರಿಗೆ ಬಂದಿದ್ದು. ಇವಾಗ ನನಗೆ 28 ತುಂಬಿ 29 ರನ್ನಿಂಗ್ ಇದೆ ಸ್ನೇಹಿತರೆ. ಜಸ್ಟ್ 11 ಇಯರ್ಸ್ ಎಕ್ಸ್ಪೀರಿಯನ್ಸ್ ನಲ್ಲಿ ಇವತ್ತು ತುಂಬಾ ಕಡಿಮೆ ಸಮಯದಲ್ಲೇ ನಾನ್ ಬಯಸಿದಂತ ಬೈಕ್ ನ ತಗೊಳ್ಳೋದಕ್ಕೆ ಸಾಧ್ಯತೆ ಆಯ್ತು, ಕಾರ್ನ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯತೆ ಆಯ್ತು, ನನ್ನ ಒಂದು ಕನಸಿನ ಮನೆಯನ್ನು ಕೂಡ ಕಟ್ಟಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಆಯ್ತು ಸ್ನೇಹಿತರೆ. ಅದು ಕೂಡ ಜಸ್ಟ್ 25ನೇ ವಯಸ್ಸಿಗೆ. 25 ತುಂಬಿ 26 ರನ್ನಿಂಗ್ ಇತ್ತು. ಆ ಒಂದು ಏಜ್ ಅಲ್ಲೇ ನಾನು ಒಂದು ಕನಸಿನ ಮನೆಯನ್ನ ಕಟ್ಟಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಆಯ್ತು. ನಿಮಗೆ ಆ ಒಂದು ಫೋಟೋವನ್ನ ಕಾರ್ಯಕ್ರಮ ಮುಗಿಯುವಂತ ಹಂತದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ನೀವು ಕೂಡ ನಿಮ್ಮ ಸ್ವಂತ ಮನೆಯನ್ನ ಖರೀದಿ ಮಾಡಬಹುದು ಅಥವಾ ಕಟ್ಟಿಸಬಹುದು ಅನ್ನೋ ಒಂದು ಕಾರಣಕ್ಕೆ ಆ ಒಂದು ಇಮೇಜ್ ಅನ್ನ ತೋರಿಸ್ತೀನಿ ಅಂತ ನಿಮ್ಗೆ ಹೇಳಿದ್ದು. ಅಂದ್ರೆ ಇವತ್ತು ನನ್ನ ಕೈಲಿ ಸಾಧ್ಯತೆ ಇದೆ ಅಂದ್ರೆ 100% ನಿಮ್ ಕೈಲೂ ಕೂಡ ಸಾಧ್ಯತೆ ಇದೆ. ಇವತ್ತು ನಾನು ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯತೆ ಆಗಿದೆ ಅಂತಂದ್ರೆ ನೀವು ಕೂಡ ಅಚೀವ್ಮೆಂಟ್ ಮಾಡಬಹುದು ಅನ್ನೋ ಒಂದು ವಿಚಾರದಲ್ಲಿ ನಾನು ನಿಮ್ಗೆ ಈ ಒಂದು ಪಾಯಿಂಟ್ ನ ಹೇಳಿದ್ದು ಸ್ನೇಹಿತರೆ. ಜೊತೆಗೆ ಫಾರಿನ್ ಟ್ರಿಪ್ಸ್ ಕೂಡ ನೀವು ಇಲ್ಲಿ ಮಾಡೋದಕ್ಕೆ ಸಾಧ್ಯತೆ ಇದೆ, ಲಕ್ಸುರಿ ಫಾರಿನ್ ಟ್ರಿಪ್ಸ್. ಅಂಡ್ ನೀವು ಪಬ್ಲಿಕ್ ಸ್ಪೀಕರ್ ಆಗ್ಬೋದು. ನಿಮ್ಗೆ ಹಲವಾರು ವೇದಿಕೆಗಳು ಸಿಗುತ್ತೆ, ಆ ವೇದಿಕೆ ಮೇಲೆ ಮಾತನಾಡೋದಕ್ಕೆ ಅವಕಾಶ ಕೊಡ್ತಾರೆ. ನಿಮ್ಮ ಸ್ಪೀಚ್ ಅನ್ನ ಕೇಳೋದಕ್ಕೆ ಜನ ಕಾಯ್ತಾ ಇರ್ತಾರೆ, ಯಾವಾಗ ಬಂದು ನೀವು ಮಾತಾಡ್ತೀರಾ ಸ್ಟೇಜ್ ಮೇಲೆ ಅಂತ. ಆ ತರ ಒಂದು ವೇದಿಕೆ ನಿಮಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮಾಡಿ ಕೊಡ್ತಾ ಇದೆ. ಅಂಡ್ ಕಾರ್ಸ್ ಗಳನ್ನ ನೀವು ಕಲೆಕ್ಷನ್ ಮಾಡಿ ಇಟ್ಕೊಳ್ಬಹುದು, ಲಕ್ಸುರಿ ಕಾರ್ಸ್ ಗಳನ್ನ. ಅಷ್ಟು ದುಡ್ಡು ಈ ಒಂದು ವ್ಯವಸ್ಥೆ ಮುಖಾಂತರ ಬರುತ್ತೆ. ಫೇಮಸ್ ಆಗ್ತೀರಾ, ಒಂಥರ ಸೆಲೆಬ್ರಿಟಿ ತರ ನೋಡ್ತಾರೆ. ನೀವು ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರೆ ನಿಮ್ ಜೊತೆ ಫೋಟೋ ತೆಗೆಸ್ಕೊಳಕ್ ಬರ್ತಾರೆ ಸ್ನೇಹಿತರೆ. ಮೊದ್ಲೆಲ್ಲ ಯಾವ ತರ ಇತ್ತು ಅಂತಂದ್ರೆ ಆಟೋಗ್ರಾಫ್ ಕೇಳ್ತಾ ಇದ್ರು. ಇವಾಗ ಆಟೋಗ್ರಾಫ್ ಅನ್ನೋ ಒಂದು ಕಾನ್ಸೆಪ್ಟ್ ಕಡಿಮೆ ಆಗಿದೆ. ಇವಾಗ ಯಾವ ಒಂದು ಕಾನ್ಸೆಪ್ಟ್ ನಡೀತಾ ಇದೆ ಅಂತಂದ್ರೆ ಸೆಲ್ಫಿ ಕಾನ್ಸೆಪ್ಟ್ ನಡೀತಾ ಇದೆ. ಸರ್ ನನಗೊಂದು ಸೆಲ್ಫಿ ಕೊಡಿ ಅಂತ ಹೇಳಿ. ಎಸಾನು ನೀವು ಕೂಡ ಬೇರೆಯವ್ರು ಬಂದು ನಿಮ್ಮ ಹತ್ರ ಸೆಲ್ಫಿ ಕೊಡಿ ಸರ್ ನನಗೊಂದು ಅನ್ನೋ ಲೆಕ್ಕಕ್ಕೆ ನೀವೇನಾದ್ರು ಬೆಳಿಬೇಕು ಅಂತ ಏನಾದ್ರು ನಿಮ್ಗೆ ಆಸೆ ಇದ್ರೆ ಅದಕ್ಕೆ ರೈಟ್ ವೇದಿಕೆ ಅಂದ್ರೆ ದಟ್ ಇಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್, ದಟ್ಸ್ ಕಾಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್. ಆ ತರ ನೀವು ಫೇಮಸ್ ಆಗ್ಬೋದು, ಸೆಲೆಬ್ರಿಟಿ ಆಗ್ಬೋದು. ನೀವು ಯಾವ ತರದ ಒಂದು ಜೀವನವನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಆ ತರದ ಒಂದು ಜೀವನವನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂದ ಮಾತ್ರ ಸಾಧ್ಯ. ಅಂಡ್ ನಿಧಾನವಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಬದಲಾವಣೆಯನ್ನ ಕಂಡ್ಕೊಳ್ಳುವಂತ ರೀತಿಯಲ್ಲಿ ಕಂಡ್ಕೊಳ್ತಾ ಹೋಗ್ತೀರಾ. ಆ ತರದ ಒಂದು ಲೈಫ್ ಎಜುಕೇಶನ್ ನಿಮಗೆ ಈ ಒಂದು ವ್ಯವಸ್ಥೆಯಲ್ಲಿ ಸಿಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ನಿಮ್ಮ ಒಂದು ವೈಯಕ್ತಿಕ ಬೆಳವಣಿಗೆ ಆದಾಗ್ಲೇನೆ ನೀವು ಒಂದು ಒಳ್ಳೆ ಟೀಮ್ ನ ಲೀಡ್ ಮಾಡೋದಕ್ಕೆ ಸಾಧ್ಯ. ನಿಮ್ಮನ್ನ ಜನರು ಲೀಡರ್ ಅಂತೇಳಿ ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ. ಒಂದು 100 ಜನ ನಿಮ್ಮನ್ನ ಒಂದು ಲೀಡರ್, ನಮ್ಮ ಟೀಮಿಗೆ ಇವರೇ ಲೀಡರ್ ಅಂತೇಳಿ ಅಕ್ಸೆಪ್ಟ್ ಮಾಡ್ಬೇಕು ಅಂದ್ರೆ ಅವ್ರಿಗಿಂತ ಬೆಟರ್ ಆಗಿದ್ರೆ ಮಾತ್ರ ನಿಮ್ಮನ್ನ ಅವರು ಲೀಡರ್ ಅಂತೇಳಿ ಅಕ್ಸೆಪ್ಟ್ ಮಾಡ್ತಾರೆ. ಅವರಿಗಿಂತ ನಾಲೆಡ್ಜಬಲ್ ಇದ್ದಾಗ ಮಾತ್ರ ನಿಮ್ಮನ್ನ ಲೀಡರ್ ಅಂತೇಳಿ ಅಕ್ಸೆಪ್ಟ್ ಮಾಡ್ತಾರೆ. ಎಸಾನು ಅದು ಆಗೋದೇ ನಿಮ್ಮ ವ್ಯಕ್ತಿತ್ವದಲ್ಲಿ ಬೆಳವಣಿಗೆ ಆದಾಗ. ಸೊ ಅಂತ ಒಂದು ವೈಯಕ್ತಿಕ ಬೆಳವಣಿಗೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಕರಿತೀವಿ. ಆ ತರದ ಎಜುಕೇಶನ್ ಕೂಡ ನಿಮಗೆ ಈ ವ್ಯವಸ್ಥೆಯಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನ ಲೈಫ್ ಚೇಂಜಿಂಗ್ ಎಜುಕೇಶನ್ ಅಂತ ಕರಿತೀವಿ. ಆ ಶಿಕ್ಷಣವನ್ನ ಪಡಿತಾ ನಿಮ್ಮಲ್ಲಿ ಒಂದು ಬದಲಾವಣೆಯನ್ನ ಕಂಡ್ಕೊಳ್ತಾ ಹೋಗ್ತೀರಾ.
ಅಂಡ್ ಒಂದು ರೋಲ್ ಮಾಡೆಲ್ ವ್ಯಕ್ತಿಯಾಗಿ ಬದಲಾವಣೆ ಆಗ್ತೀರಾ. ಜನ ನಿಮ್ಮನ್ನ ನೋಡಿ ಹೇಳ್ತಾರೆ, ಆದ್ರೆ ಈ ವ್ಯಕ್ತಿ ತರ ಆಗ್ಬೇಕು ಅನ್ನೋ ಲೆಕ್ಕಕ್ಕೆ ನಿಮ್ಮನ್ನ ಜನ ಗುರುತಿಸ್ತಾ ಇರ್ತಾರೆ ಸ್ನೇಹಿತರೆ. ಅಂಡ್ ಒಂದು ಉತ್ತಮ ದೇಶವನ್ನ ಕಟ್ಟೋದಕ್ಕೆ ಸಾಧ್ಯತೆ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಮುಖಾಂತರ. ಸಮಾಜಕ್ಕೆ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕೊಡುಗೆಯಾಗಿ ಕೊಡೋದಕ್ಕೆ ಸಾಧ್ಯತೆ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮುಖಾಂತರ. ಅಂಡ್ ಬೇಗ ರಿಟೈರ್ಮೆಂಟ್ ನ ನೀವು ಪಡಿಬಹುದು. ಅರ್ಲಿ ರಿಟೈರ್ಮೆಂಟ್ ಅಂತ ಕರಿತೀವಿ. ಕರೆಕ್ಟ್ ಆಗಿ ನೀವು ವರ್ಕ್ ಮಾಡಿದ್ರೆ 5 ವರ್ಷ ಸಾಕು ಒಂದು ಒಳ್ಳೆ ಟೀಮ್ ನ ಬಿಲ್ಡ್ ಮಾಡೋದಕ್ಕೆ. ಜಸ್ಟ್ 5 years ನೀವು ಸೀರಿಯಸ್ ಆಗಿದ್ರಲ್ಲಿ ನಿಂತ್ಕೊಂಡು ಟೀಮ್ ನ ಬಿಲ್ಡ್ ಮಾಡಿದ್ದೆ ಆಯ್ತು ಅಂದ್ರೆ ಲೈಫ್ ಟೈಮ್ ನೀವು ದುಡಿಯೋದ್ ಬೇಕಾಗಿಲ್ಲ. 5 ವರ್ಷದ ಹಾಕಿದ ಎಫರ್ಟ್ ಏನಿದೆ ಆ ಎಫರ್ಟ್ ನಿಂದ ನಿಮ್ಮ ಟೀಮ್ ಡೆವಲಪ್ಮೆಂಟ್ ಆಗಿ ಆ ಟೀಮ್ ನಿಂದ ನಿಮಗೆ ಇನ್ಕಮ್ ಬರ್ತಾ ಇರುತ್ತೆ. ನೀವು ಎಲ್ಲೇ ಇರಿ, ಏನೇ ಮಾಡ್ತಾ ಇರಿ, ನೀವು ಟ್ರಾವೆಲ್ ಮಾಡ್ತಿದ್ರು, ನಿದ್ದೆ ಮಾಡ್ತಿದ್ರು, ಊಟ ಮಾಡ್ತಿದ್ರು, ನಿಮ್ಮ ಅಕೌಂಟಿಗೆ ದುಡ್ಡು ಬರುವಂತ ಒಂದು ವ್ಯವಸ್ಥೆ ಯಾವ್ದಾದ್ರು ಇದೆ ಅಂತಂದ್ರೆ ದಟ್ಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್. ಫ್ಯಾಮಿಲಿ ಜೊತೆ ಒಂದು ಕ್ವಾಲಿಟಿ ಟೈಮ್ ನ ಲೀಡ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ಇಲ್ಲಿ ನೀವು ಟೀಮ್ ನ ಬಿಲ್ಡ್ ಮಾಡಿರ್ತೀರಾ. ಆ ಟೀಮ್ ನಲ್ಲಿರುವಂತ ಪ್ರತಿಯೊಬ್ಬ ಇಂಡಿಪೆಂಡೆಂಟ್ ಲೀಡರ್ಸ್ಗಳು ತಮ್ಮ ಬಿಸ್ನೆಸ್ ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ತಮ್ಗೆ ಇನ್ಕಮ್ ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತಾವು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ, ವರ್ಕ್ ಮಾಡ್ತಾ ಇರ್ತಾರೆ. ನೀವು ಇಲ್ಲಿ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟೈಮ್ ನ ಲೀಡ್ ಮಾಡ್ತಾ ಇದ್ರು ಕೂಡ ನಿಮ್ಮ ಅಕೌಂಟಿಗೆ ಏನ್ ದುಡ್ಡು ಬರಬೇಕು ಅದು ಬರ್ತಾ ಇರುತ್ತೆ. ಅಂಡ್ ನಿಮಗೇನ್ ಇಷ್ಟ ಅಂತ ಅನ್ಸದೆ ಈಗಿನ ಮೂಮೆಂಟ್ ಅಲ್ಲಿ ಆ ಒಂದು ಕೆಲಸವನ್ನ ಮಾಡುವಂತ ರೈಟ್ಸ್ ನಿಮಗೆ ಡೈರೆಕ್ಟ್ ಸೆಲ್ಲಿಂಗ್ ಕೊಟ್ಟಿರುತ್ತೆ. ಉದಾಹರಣೆಗೆ ಇವಾಗ ನೀವು ಮೂವಿಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ, ನೀವು ಮೂವಿಗೆ ಹೋಗ್ಬೋದು. ಕಂಪಲ್ಸರಿ ಇವಾಗ ವರ್ಕ್ ಮಾಡ್ಲೇಬೇಕು ಅಂತ ಇಲ್ಲ. ಎಸನ್ನು ಎಲ್ಲೋ ಒಂದು ಪ್ಲೇಸಿಗೆ ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ, ಟ್ರಿಪ್ಪಿಗೆ ಹೋಗ್ಬೋದು. ಅಂದ್ರೆ ನೀವು ಯಾವ ಟೈಮ್ ನಲ್ಲಿ ಏನ್ ಮಾಡ್ಬೇಕು ಅನ್ನೋ ಒಂದು ನಿರ್ಧಾರ ತಗೊಳ್ಳುವಂತಹ ಒಂದು ಅವಕಾಶ ನಿಮಗೆ ಇಂಡಸ್ಟ್ರಿ ಕೊಟ್ಟಿರುತ್ತೆ. ಹೊಸ ಹೊಸ ಜನರನ್ನ ಭೇಟಿ ಆಗ್ಬೋದು, ಫೇಮಸ್ ಆಗ್ಬೋದು, ನಿಮ್ಮ ಸೋಷಿಯಲ್ ಸರ್ಕಲ್ ನ ಡೆವಲಪ್ಮೆಂಟ್ ಮಾಡ್ಕೊಳ್ಬಹುದು, ಸಮಾಜದಲ್ಲಿ ಯಾವಾಗ್ಲೂ ಕೂಡ ಆಕ್ಟಿವ್ ಆಗಿರ್ಬೋದು. ಅಂಡ್ ವೆರಿ ಇಂಪಾರ್ಟೆಂಟ್, ಯಾವ ಇಂಡಸ್ಟ್ರಿಯಲ್ಲೂ ಇಲ್ಲದೆ ಇರುವಂತ ಒಂದು ಪವರ್ಫುಲ್ ಪಾಯಿಂಟ್ ಯಾವುದು ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗಡೆ ದಟ್ ಇಸ್ ಕಾಲ್ಡ್ ಹೆಲ್ಪಿಂಗ್ ಅದರ್ಸ್. ಇನ್ನೊಬ್ಬರನ್ನು ಬೆಳೆಸಿ ನಾವು ಬೆಳೆಯುವಂತ ಅವಕಾಶ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಓನ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಈ ವ್ಯವಸ್ಥೆಯನ್ನ ಮಾಡಿರೋರಿಗೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ, ಹ್ಯಾಟ್ಸ್ ಆಫ್ ಹೇಳ್ಬೋದು. ಯಾಕೆ ಅಂತಂದ್ರೆ ಇಲ್ಲಿ ಒಂದು ಲಾಜಿಕ್ ಇಟ್ಟಿದ್ದಾರೆ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ. ಆ ಲಾಜಿಕ್ ಏನು ಅಂತಂದ್ರೆ ನೀವು ಬೆಳಿಬೇಕಾ, ನಿಮ್ ಟೀಮ್ ನಲ್ಲಿರೋರನ್ನ ನೀವು ಬೆಳೆಸ್ಬೇಕು. ನಿಮ್ಮ ಟೀಮ್ ನಲ್ಲಿರುವಂತಹ ಲೀಡರ್ಸ್ ಗಳನ್ನ ನೀವು ಬೆಳೆಸದೆ ಯಾವುದೇ ಕಾರಣಕ್ಕೂ ನೀವಿಲ್ಲಿ ಬೆಳೆಯೋದಕ್ಕೆ ಸಾಧ್ಯತೆ ಇಲ್ಲ. ಎಸ್ ಆರ್ನು ಒಂದ್ಸಲ ಅನ್ಮ್ಯೂಟ್ ಮಾಡ್ತೀನಿ ನಿಮ್ಮೆಲ್ಲರನ್ನು. ಹೌದಾ ಇಲ್ಲ ಹೇಳಿ ಸ್ನೇಹಿತರೆ. ಇನ್ನೊಬ್ಬರನ್ನ ಬೆಳೆಸ್ದೆ ನೀವು ನಿಮ್ ಕಂಪ್ನಿಯಲ್ಲಿ ಬೆಳೆಯುವಂತ ಅವಕಾಶ ನಿಮ್ ಕಂಪ್ನಿಲಿ ಇದೆಯಾ? ಥ್ಯಾಂಕ್ ಯು ಲೀಡರ್ಸ್. ಇನ್ನೊಬ್ಬರನ್ನ ಬೆಳೆಸ್ದೆ ನಿಮ್ಮ ಕಂಪನಿಯಲ್ಲಿ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬೆಳೆಯೋದಕ್ಕೆ ಸಾಧ್ಯತೆನೇ ಇಲ್ಲ. ಈ ವ್ಯವಸ್ಥೆಯಲ್ಲಿ ನೀವು ಬೆಳಿಬೇಕಾ, ಇನ್ನೊಬ್ಬರನ್ನ ಬೆಳೆಸ್ಲೇಬೇಕು. ಅದ್ರಲ್ಲೂ ಕೂಡ ನಿಮ್ಮ ಟೀಮ್ ನಲ್ಲಿರುವಂತಹ ನಿಮ್ಮ ಟೀಮ್ ಮೆಂಬರ್ಸ್ ಗಳ ಆದಾಯವನ್ನ ನೀವು ಜಾಸ್ತಿ ಮಾಡಿದಾಗ ಮಾತ್ರ ನಿಮ್ಮ ಆದಾಯ ಜಾಸ್ತಿ ಆಗುವಂಥದ್ದು. ಅವ್ರ ಆದಾಯವನ್ನ ನೀವು ಜಾಸ್ತಿ ಮಾಡದೆ ನಿಮ್ಮ ಆದಾಯವನ್ನ ನೀವು ಜಾಸ್ತಿ ಮಾಡೋದಕ್ಕಾಗಲ್ಲ. ಆ ತರದೊಂದು ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬಿಟ್ರೆ ಇನ್ ಯಾವ ವ್ಯವಸ್ಥೆಯಲ್ಲೂ ಇಲ್ಲ. ಎಸ್ಪೆಷಲಿ ಬೇರೆ ಬೇರೆ ಬಿಸ್ನೆಸ್ ಗಳಲ್ಲಿ ನೀವು ಬೆಳಿಬೇಕಾ, ಇನ್ನೊಬ್ರನ್ನ ತುಳಿಬೇಕು. ಉದಾಹರಣೆಗೆ ನೀವು ಒಂದು ಹೋಟೆಲ್ ಶುರು ಮಾಡಿದೀರಾ ಅಂತ ಅನ್ಕೊಳ್ಳಿ. ಒಂದು 30 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಒಂದು ಹೋಟೆಲ್ ಶುರು ಮಾಡಿದೀರಾ. ಪಕ್ಕದಲ್ಲೇ ಒಂದು ಹೋಟ್ಲ್ ಇದೆ ಅಂತಂದ್ರೆ ಆ ಪಕ್ಕದ ಹೋಟ್ಲಲ್ಲಿ ಚೆನ್ನಾಗಿ ಬಿಸ್ನೆಸ್ ಆಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ನೀವು ಮಾಡ್ತೀರಾ? ಅವ್ರಿಗೂ ಚೆನ್ನಾಗಿ ಬಿಸ್ನೆಸ್ ಆಗ್ಲಿ, ಎಲ್ಲಾ ಕಸ್ಟಮರ್ಸ್ ಅಲ್ಲೇ ಹೋಗ್ಲಿ ಅಂತ ಅನ್ಕೊಳ್ತಿರೋ, ಅಥವಾ ಅವ್ರಿಗೆ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನ್ನ ಹೋಟೆಲ್ಗೆ ಅತಿ ಹೆಚ್ಚು ಕಸ್ಟಮರ್ಸ್ ಬರ್ಬೇಕು, ನನಗ್ ಚೆನ್ನಾಗಿ ಬಿಸ್ನೆಸ್ ಆಗ್ಬೇಕು ಅಂತ ನಾವು ಅನ್ಕೊಳ್ತೀವಿ. ನಮ್ ಬಿಸ್ನೆಸ್ ಚೆನ್ನಾಗ್ ಆಗ್ಬೇಕು, ನಮ್ ಹೋಟೆಲ್ ಚೆನ್ನಾಗ್ ಆಗ್ಬೇಕು ಅಂತ ಅನ್ಕೊಳ್ತೀವಲ್ಲ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಹಂಗಲ್ಲ. ನಮ್ಮ ಟೀಮ್ ನಲ್ಲಿರುವಂತ ಪ್ರತಿಯೊಬ್ರು ಬೆಳಿಲಿ, ಪ್ರತಿಯೊಬ್ರು ಬೈಕ್ ತಗೊಳ್ಳಿ, ಪ್ರತಿಯೊಬ್ರು ಕಾರ್ ತಗೊಳ್ಳಿ, ಪ್ರತಿಯೊಬ್ರು ಮನೆ ಕಟ್ಟಿಸ್ಲಿ, ಸಖತ್ತಾಗಿ ಇನ್ಕಮ್ ಮಾಡ್ಲಿ, ಅವರೆಲ್ಲ ಕನಸುಗಳನ್ನ ನನಸು ಮಾಡ್ಕೊಳ್ಳಿ ಅಂತಾನೆ ನಾವ್ ಹೇಳೋದು. ಯಾಕೆ ಅಂದ್ರೆ ಅವ್ರು ಬೆಳೆದ್ರೆ ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ. ವೆರಿ ಗುಡ್ ಶ್ರೇಯಸ್ ಸರ್. ವಿ ರೈಸ್ ಬೈ ಲಿಫ್ಟಿಂಗ್ ಅಪ್ ಅದರ್ಸ್ ಅಂತ ಹೇಳಿ. ಸೊ ಇಷ್ಟು ಹೇಳ್ತಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಬಗ್ಗೆ ಒಂದು ಕಂಪ್ಲೀಟ್ ನಾಲೆಡ್ಜ್ ಟ್ರೈನಿಂಗ್ ನಲ್ಲಿ ಅಷ್ಟೇ ಅಲ್ಲದೆ ಒಂದು ಬರವಣಿಗೆ ರೂಪದಲ್ಲೂ ಕೂಡ ನಾವು ಪ್ರತಿಯೊಬ್ಬರಿಗೂ ತಲುಪಿಸುವಂತ ಒಂದು ಪ್ರಯತ್ನ ಮಾಡ್ತಿದ್ವಿ ಈ ಇಂಡಸ್ಟ್ರಿಯ ನಾಲೆಡ್ಜ್ ಜನ. ಯಾಕೆಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ಸಕ್ಸಸ್ ಡಿಪೆಂಡ್ ಆಗುವಂಥದ್ದು ನಾವು ಬಿಲ್ಡ್ ಮಾಡುವಂತ ಒಂದು ಕ್ವಾಲಿಟಿ ಟೀಮ್ ಮೇಲೆ. ಎಸ್ಸಾನು ನಾವು ಯಾವಾಗ ಕ್ವಾಲಿಟಿ ಟೀಮ್ ನ ಬಿಲ್ಡ್ ಮಾಡ್ತೀವಿ ಅವಾಗ ನಾವು ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗ್ತೀವಿ. ಆ ಕ್ವಾಲಿಟಿ ಟೀಮ್ ಬಿಲ್ಡ್ ಆಗೋದು ಯಾವಾಗ ಅಂತಂದ್ರೆ ಅವರಿಗೆ ಇಂಡಸ್ಟ್ರಿಯ ಬಗ್ಗೆ ಒಂದು ಕಂಪ್ಲೀಟ್ ನಾಲೆಡ್ಜ್ ಅನ್ನು ನಾವು ಪ್ರೊವೈಡ್ ಮಾಡಿದಾಗ ಮಾತ್ರ. ಸೊ ಅಂತ ಒಂದು ನಾಲೆಡ್ಜ್ ಅನ್ನ ಟ್ರೈನಿಂಗ್ಗಳ ಮುಖಾಂತರ ಅಷ್ಟೇ ಅಲ್ಲದೆ ಪುಸ್ತಕಗಳ ಮುಖಾಂತರನು ಕೂಡ ನಾವು ಅವರಿಗೆ ತಲುಪಿಸುವಂತ ಒಂದು ಪ್ರಯತ್ನ ಮಾಡ್ತಿದೀವಿ. ಉದ್ದೇಶ ಒಂದೇ, ಈ ಇಂಡಸ್ಟ್ರಿಯನ್ನ ಮನೆ ಮನೆಗೆ ರೀಚ್ ಮಾಡಿಸ್ಬೇಕು.
ಅದು ನನ್ನ ಒಬ್ಬನ ಕಡೆಯಿಂದ ಮಾತ್ರ ಸಾಧ್ಯ ಆಗಲ್ಲ. ನೀವೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದಾಗ ಮಾತ್ರ ಸಾಧ್ಯ, ನೀವೆಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೇನ್ ಇವತ್ತು ಸ್ಲೈಡ್ಸ್ ನಲ್ಲಿ ತೋರಿಸಿದೀನಿ, ಆ ನೋಟ್ಸ್ ನಿಮಗೆ ಬೇಕಾ? ನೋಟ್ಸ್ ಬೇಕಾ? ನೋಟ್ಸ್ ಬೇಕು ಅಂತ ಇರೋರೆಲ್ಲ ಚಾಟ್ ಬಾಕ್ಸ್ ನಲ್ಲಿ ಎಸ್ ಅಂತೇಳಿ ಮೆಸೇಜ್ ಮಾಡಿ. ಎಸ್. ಸೊ ನೀವು ಮಾಡ್ಬೇಕಿರೋದಿಷ್ಟೇ, ನಿಮಗೆ ಯಾವೊಂದು ನಂಬರ್ ಇಂದ ಒಂದು ಮೀಟಿಂಗ್ ಲಿಂಕ್ ಬಂತು, 9986409556 9986409556 ಈ ಒಂದು ವಾಟ್ಸಪ್ ನಂಬರಿಗೆ ನನಗೆ ನೋಟ್ಸ್ ಬೇಕು ಅಂತೇಳಿ ನೀವು ಮೆಸೇಜ್ ಮಾಡಿ, ನಿಮ್ಗಳಿಗೆ ಇವತ್ತಿನ ಕ್ಲಾಸ್ದು ನೋಟ್ಸ್ ಅನ್ನ ಕಳಿಸ್ಲಾಗತ್ತೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಏನ್ ತುಂಬಾನೇ ಇಷ್ಟ ಆಯ್ತು ಅನ್ನೋದನ್ನು ಕೂಡ ಶೇರಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಒಂದು 3 ಜನಕ್ಕೆ ಮಾತನಾಡೋದಕ್ಕೆ ಅವಕಾಶ ಕೊಡ್ತೀವಿ ಸ್ನೇಹಿತರೆ. 3 ಜನಕ್ಕೆ ಮಾತನಾಡೋದಕ್ಕೆ ಅವಕಾಶ ಕೊಡ್ತೀವಿ. ಏನ್ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ, ಯಾವ ಒಂದು ಪಾಯಿಂಟ್ ನಿಮಗೆ ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ಶೇರಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ 3 ಜನರು ಚಾಟ್ ಬಾಕ್ಸ್ ನಲ್ಲಿ ನೇಮ್ ನ ಮೆನ್ಷನ್ ಮಾಡಿ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀವಿ. ಇವತ್ತಿನ ಕ್ಲಾಸ್ ನಲ್ಲಿ ಏನ್ ತುಂಬಾ ನಿಮಗೆ ಇಷ್ಟ ಆಯ್ತು, ಯಾವ ಪಾಯಿಂಟ್ ನಿಮಗೆ ತುಂಬಾ ಇಷ್ಟ ಆಯ್ತು? ಶೇರಿಂಗ್ ಮಾಡ್ತೀರಾ? ಎಸ್, ಶ್ರೀಶಲ್ ಸರ್ ನೇಮ್ ಮೆನ್ಷನ್ ಮಾಡಿದ್ದಾರೆ, ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಅವ್ರನ್ನ ಹೊರತುಪಡಿಸಿ ಇನ್ನೂ ಇಬ್ಬರಿಗೆ ಅವಕಾಶ ಇದೆ. ನಮಸ್ಕಾರ ಸರ್. ನಮಸ್ತೆ ಶ್ರೀಶಲ್ ಸರ್. ಸರ್ ಕೇಳಿಸ್ತಾ ಇದೆ ಎಸ್ ಸರ್, ಕೇಳಿಸ್ತಾ ಇದೆ. ಸರ್. ನಂಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇವತ್ತಿನ ಟಾಪಿಕ್ ಮೇಲೆ ಇಷ್ಟ ಆಗಿದೆ ಅಂದ್ರೆ, ನನಗೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಗೊತ್ತಿದ್ದಿಲ್ಲ ಸರ್ ಕ್ಲಾರಿಟಿಯಾಗಿ. ನೆಕ್ಸ್ಟ್ ಔಟ್ ಆಫ್ ಕಂಟ್ರಿಲಿ ಈಗ ಟಾಪ್ 10 ಕಂಟ್ರಿಗಳು ಯಾವ ಜಾಸ್ತಿ ಮುನ್ನಡಿತಾ ಇದೆ ಅನ್ನೋದು ಗೊತ್ತಾಯ್ತು ಸರ್. ಮೇನ್ ಅಂದ್ರ ಯಾಕಂದ್ರೆ ಇವತ್ತು ನಮ್ಮ ಕಂಟ್ರಿಗಳು ಪ್ರತಿಯೊಂದು ರನ್ ಆಗ್ತಾ ಇದೆ, ಹೊರಗಡೆ ದೇಶದಲ್ಲಿ ಯಾವ ರೀತಿ ದೇಶ ಡೆವಲಪ್ಮೆಂಟ್ ಆಗ್ತಾ ಇದೆ ಅದನ್ನ ನೋಡ್ಕಿಸಿಂದ ಈ ದೇಶ ಕೂಡ ಡೆವಲಪ್ ಆಗುವಂತ ಅಂದ್ರ ಮತ್ತೊಂದು ಕಂಟ್ರಿನ ಕೂಡ ನೋಡಿ ಡೆವಲಪ್ ಆಗ್ತಕ್ಕಂತ ನಮ್ಮ ಇಂಡಿಯಾ ಬಿ ಆಗ್ತಾ ಇದೆ. ಅದೇ ರೀತಿ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಈ ಲೆವೆಲ್ ಡೆವಲಪ್ ಆಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ಡೆವಲಪ್ ಏನಿಲ್ಲ ಐತಪ್ಪ ಅಂತಕ್ಕಂತ ಒಂದು ಬಿಲು ಜಾಸ್ತಿ ಬಂತು ಸರ್. ನಮ್ಗ ಕ್ಲಾರಿಟಿ ಇದ್ದಿದ್ದಿಲ್ಲ, ಗೊತ್ತಾಯ್ತು ಸರ್. ಮೇನ್ ಇಷ್ಟ ಆಗಿತ್ತಂದ್ರ ನನಗೆ ಇದು 100% ಈಗ ಮೇನ್ ಸಿಕ್ಕಿದಂದ್ರ ನನಗೆ ಪಾಯಿಂಟ್ಸ್ ಇದು ಮೇನ್ ಸರ್. ಆಲ್ಮೋಸ್ಟ್ ಎಲ್ಲಾ ಮುಂಚೆ ಕಲ್ತಿದ್ದು ಸರ್. ನೆಕ್ಸ್ಟ್ ಅಂತ ಶಾರ್ಟ್ ಟೈಮ್ದಾಗ ನಾ ಆಗಳ ಏನೋ ಫಸ್ಟ್ ಟೈಮ್ ಮಾತಾಡ್ತಾನೆ, ನಾ ಗಡಬಡಿ ಒಳಗಡೆ ಜಾಸ್ತಿ ಮಾತಾಡಿದೆ ಅನ್ಸತ್ ಸರ್. ಶಾರ್ಟ್ ಟೈಮ್ ಒಳಗಡೆ ನಿಮ್ಗೆ 2 ನಿಮಿಷ ಕಾಲಾವಕಾಶ ಇದ್ರೆ 1 ನಿಮಿಷ ಒಳಗಡೆ ಶಾರ್ಟ್ ಅಂಡ್ ಶೂಟ್ ದಾಗ ಎಷ್ಟು ಮಾತಾಡ್ಲಕ್ ನಿಮ್ಗ ಟೈಮ್ ಇರುತ್ತಲ್ಲ, ಶಾರ್ಟ್ ಟೈಮ್ ದಾಗ ಮಾತಾಡಿದ್ರೆ ಇನ್ನೂ ಅನುಕೂಲತೆ ಆಗ್ತೈತೆ ಅನ್ನೋದೊಂದು ಪಾಯಿಂಟ್ ಹೇಳಿ ಸರ್. ಅದು ಅಂದ್ರೆ ತುಂಬಾ ಇಷ್ಟ ಆಯ್ತು ಸರ್. ಇದಿಷ್ಟು ಸರ್. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಸರ್. ತುಂಬಾ ಅದ್ಭುತವಾಗಿ ಒಂದು ಶೇರಿಂಗ್ ಮಾಡಿದ್ರಿ. ಈ ತರದ ಒಂದು ಡೆವಲಪ್ಮೆಂಟ್, ಒಂದು ಇಮಿಡಿಯೇಟ್ ಅಪ್ಡೇಷನ್ ಆಗುವಂತಹ ಒಂದು ಕಲಿಕೆ ಇದೆಯಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಿಮ್ಗೆ. ಈ ತರ ಎಲ್ರಿಗೂ ಬರಲ್ಲ. ಅಂದ್ರೆ ಒಂದು ಮಿಸ್ಟೇಕ್ ನಾವು ಮಾಡಿರ್ತೀವಿ, ಅದನ್ನ ಒಬ್ರು ರೆಕಗ್ನೈಸ್ ಮಾಡಿದ್ದಾರೆ ಅಂದ್ರೆ ತುಂಬಾ ಜನ ಅದನ್ನ ಅಕ್ಸೆಪ್ಟೇ ಮಾಡಲ್ಲ. ತುಂಬಾ ಜನ ಏನ್ ಮಾಡ್ತಾರೆ, ನನ್ ಮಿಸ್ಟೇಕೇ ಮಾಡಿಲ್ಲ, ನೀವೇ ರಾಂಗ್ ಅನ್ನೋ ರೀತಿಯಲ್ಲಿ ತಗೊಳ್ತಾರೆ. ಬಟ್ ಆ ಮಿಸ್ಟೇಕ್ ಅನ್ನ ಅಕ್ಸೆಪ್ಟ್ ಮಾಡಿ ಅದನ್ನ ಕರೆಕ್ಷನ್ ಮಾಡ್ಕೊಂಡು ಇಮಿಡಿಯೇಟ್ಲಿ ಅದ್ರಲ್ಲಿ ಅಪ್ಗ್ರೇಡ್ ಆಗೋದಿದೆಯಲ್ಲ, ಅದು ಎಲ್ರಿಗೂ ಬರಲ್ಲ. ಆ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿದೆ. ಭಗವಂತ ಆ ಟ್ಯಾಲೆಂಟ್ ನಿಮ್ಮಲ್ಲಿ ಕೊಟ್ಟಿರೋದನ್ನ ನೀವು ಕಾಪಾಡ್ಕೊಳ್ತೀರಾ ಅನ್ನೋ ನಂಬಿಕೆ ನಾನು ಇಟ್ಕೊಳ್ತೀನಿ. ಒಂದು ಅದ್ಭುತವಾದಂತ ಪಾಯಿಂಟ್ ನ ರೆಕಗ್ನೈಸ್ ಮಾಡಿದ್ರಿ. ಇವತ್ತು ಇಂಡಿಯಾದಲ್ಲಿ ಇನ್ನೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಗ್ರೋತ್ ಇಲ್ಲ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ. ಟಾಪ್ 10 ಕಂಟ್ರೀಸ್ ಅಂತ ಏನ್ ಹೇಳಿದ್ವಿ ಅದಕ್ಕೆ ಕಂಪೇರ್ ಮಾಡಿದ್ರೆ. ಬಟ್ ನೆಕ್ಸ್ಟ್ 5 ವರ್ಷ 10 ವರ್ಷ 15 ವರ್ಷದಲ್ಲಿ ಇಂಡಿಯಾ ಬೂಮಿಂಗ್ ಕಂಟ್ರಿ ಆಗತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ವ್ಯವಸ್ಥೆ ಒಳಗಡೆ. ಸೊ ಇವಾಗ್ಲೇ ನಾವು ಸೀರಿಯಸ್ ಆಗಿ ನಿಂತ್ಕೊಂಡು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಟೀಮ್ ಇರಬೇಕು, ಇಂಡಿಯಾದ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ನಮ್ಮ ಟೀಮ್ ಇರಬೇಕು. ಆ ತರ ನಾವು ಗ್ರೋ ಮಾಡೋದಕ್ಕೆ ಏನೆಲ್ಲ ವರ್ಕ್ ಮಾಡಬೇಕು ಅದ್ರ ಕಡೆ ವರ್ಕ್ ಮಾಡುವಂತ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕಾರ್ತಿಕ್ ಸರ್ ನೇಮ್ ಮೆನ್ಷನ್ ಮಾಡಿದ್ದಾರೆ. ಸೊ ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಇಷ್ಟ ಆಯ್ತು ಅನ್ನೋ ಒಂದು ಪಾಯಿಂಟ್ ಅನ್ನ ಶೇರಿಂಗ್ ಮಾಡ್ಕೊಳ್ಳಿ ಕಾರ್ತಿಕ್ ಸರ್. ನಿಮ್ಮನ್ನ ಅನ್ಮ್ಯೂಟ್ ಮಾಡಿದ್ದೀನಿ. ಸರ್,
ಸೊ ಹೊರಗಡೆ ಒಂದು ಬಿಸ್ನೆಸ್ ಅನ್ನೋದು ಸ್ಟಾರ್ಟ್ ಅಪ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ನಾವು ಇನ್ವೆಸ್ಟ್ಮೆಂಟ್ ಮೂಲಕ ಬಂಡವಾಳ ಹಾಕೋದ್ ಮೂಲಕ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಅಪ್ ಮಾಡ್ಬೇಕು. ಆ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಒಳಗಡೆ ಸೊ ಸ್ಮಾಲ್ ಆಗಿ ನಾವು ಪರ್ಚೇಸ್ ಮಾಡೋ ಮೂಲಕ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಅಪ್ ಮಾಡ್ಬೇಕು, ಅದು ಒಂದು ಗೊತ್ತಾಯ್ತು. ಮತ್ತೆ ಹೊರಗಡೆ ಏನಾದ್ರು ಒಂದು ಜಾಬ್ ಮಾಡ್ತಪ್ಪ ಅಂದ್ರೆ ಸೊ ಲಕ್ಸುರಿ ಲೈಫ್ ಲೀವ್ ಮಾಡಿದಾವಲ್ಲ, ಸೊ ಇಲ್ಲಿ ಟ್ರಿಪ್ಸ್ ಅನ್ನೋದು ಇರುತ್ತೆ ಮತ್ತು ಲಕ್ಸುರಿ ಲೈಫ್ ಲೀವ್ ಮತ್ತು ಸಣ್ಣ ಏಜ್ ಒಳಗಡೆ 18-19 ಏಜ್ ಒಳಗಡೆನೆ ಸೊ ಲಕ್ಸುರಿ ಲೈಫ್ ನೀಡ್ ಮಾಡ್ಬೋದು. ಮತ್ತೆ ಸೊ ಫ್ಯಾಶನ್ ಇನ್ಕಮ್ ಅರ್ನಿಂಗ್ ಮಾಡ್ಕೋಬಹುದು, ಟ್ರಿಪ್ಸ್ ಎಲ್ಲ ಮಾಡ್ಕೋಬಹುದು, ಮತ್ತೆ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಮಾಡ್ಕೋಬಹುದು. ಹೊರಗಡೆ ಆದ್ರೂ ಸೊ ಡಿಗ್ರಿ ಕಂಪ್ಲೀಟ್ ಆದ ಸೋರಿಗೆ ಟಾರ್ಗೆಟ್ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ ಬಿಸ್ನೆಸ್ ಒಳಗಡೆ ಸಣ್ಣ ಏಜ್ ಒಳಗಡೆ ಏನೋ ಒಂದು ಮಾಡ್ಬೇಕು ಅನ್ನೋದು ಅಂತಂದು ಸೊ ಒಂದು ಛಲ ಅನ್ನೋದು ಹುಟ್ಟಿರುತ್ತೆ. ಸೊ ಎಲ್ಲ ಪಾಯಿಂಟ್ಸ್ ಮೂಲಕ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ನಾವೇನಾದ್ರೂ ಡೆತ್ ಆದ್ವಪ್ಪ ಅಂದ್ರೆ ಸೊ ನಾಮಿನೀಸ್ ಫೆಸಿಲಿಟಿ ಕೂಡ ಇರುತ್ತೆ, ಅದೆಲ್ಲ ತಿಳಿಸಿ ಕೊಟ್ರಿ. ಮತ್ತೆ ಸರ್ ಸೊ ಟ್ರಿಪ್ಸ್ ಅವೆಲ್ಲ ಮತ್ತೆ ಸಣ್ಣ ಏಜ್ ಒಳಗಡೆ ರಿಟೈರ್ಮೆಂಟ್ ಆಗ್ಬೋದು. ಹೊರಗಡೆ ಜಾಬ್ ಆದ್ರೆ 60 ವರ್ಷ ತನಕ ಮಾಡ್ತಾರೆ, ಬಟ್ ನೀವ್ ಹೇಳಿದ್ರೆ 5 ವರ್ಷ ಒಳಗಡೆನೆ ಸೊ ರಿಟೈರ್ಮೆಂಟ್ ಆಗ್ಬೋದು ನಾವೇನಾದ್ರು. ಮತ್ತೆ ರಾಜ್ಯದ ಒಳಗಡೆ ಪ್ರತಿಯೊಂದು ರಾಜ್ಯದ ಒಳಗಡೆ ಟೀಮ್ ಕಟ್ರಿ ಅಂತ ಹೇಳಿದ್ರಿ ಸರ್. ಮತ್ತೆ ಪ್ರತಿಯೊಂದು ಜಿಲ್ಲೆ ಟೀಮ್ ಕಟ್ರಿ ಅಂತಂದು. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಜನ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ಅಂದ್ರೆ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಹೇಳಿದ್ರಿ ನೀವು 64,500 ಕೋಟಿ ಟರ್ನ್ ಓವರ್ ಮಾಡುತ್ತೆ 2025 ಮತ್ತು 1,05,00,000 ಜನಕ್ಕೆ ಉದ್ಯೋಗ ಅವಕಾಶ ಕೊಡುತ್ತೆ ಅಂತ ಹೇಳಿದೆ ಸರ್ ನೀವು. ಹಲೋ ಸರ್. ಎಸ್, ವೆರಿ ಗುಡ್ ಶೇರಿಂಗ್ ಮಾಡ್ತಾ ಇದ್ದೀರಾ, ಮಾಡಿ ಸರ್. ಹಾ ಸರ್, ಈ ಒಂದು 64,500 ಕೋಟಿ ಟರ್ನ್ ಓವರ್ ಮಾಡುತ್ತೆ. ಮತ್ತು ಸೊ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಆ ತರ ಈ ತರ ಜನ ಸೇರ್ಸೋದು ಆ ತರ ಅಂತ. ಸೊ ಎಲ್ಲರಿಗೂ ಬೇಕಾಗಿರೋದೇ ಜನ. ಸೊ ಬಟ್ ಯಾವ್ದೋ ಒಂದು ಗುಡಿ ಎಲ್ಲೋ ಬೇಕಾದ್ರೆ ಜನ, ಬಟ್ಟೆ ಸೊ ಜನಕ್ಕೇನ್ ಅರ್ಥ ಆಗ್ತಾ ಇಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ. ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಯಾರು ಕಂಡಿಡ್ದ ನೋಡ್ರಿ ಸರ್, ಅವ್ರಿಗೆ ಗೊತ್ತಿಲ್ಲ. ಸೊ ಏನಪ್ಪಾ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಕೊಡಿ ಇಷ್ಟು ರೊಕ್ಕ ಇದಾವ ಅಂತ. ಇಲ್ಲಿದ್ರೊಳಗಡೆ ದುಡ್ದವನಿಗೆ ಗೊತ್ತು, ಮಾಡಿದವನಿಗೆ ಗೊತ್ತಾ ಅಷ್ಟು ರೊಕ್ಕ ಇದಾವ. ಒಂದು ಸಮುದ್ರ ಇದ್ದಂಗೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್. ನಾವ್ ಹೆಂಗ್ ತಕ್ಕೋತೀವಿ ಹೆಂಗ್ ಮಾಡ್ತೀವಿ ಹಂಗ್ ಬರ್ತಾನೆ ಇರುತ್ತೆ ಸರ್. ಇಷ್ಟೆಲ್ಲ ತಿಳ್ಕೊಂಡಿನಿ ಸರ್, ನಂಗೆ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು. ವೆರಿ ಗುಡ್ ಕಾರ್ತಿಕ್ ಸರ್, ತುಂಬಾ ಜೋಶಲ್ಲಿ ಎಕ್ಸೈಟ್ ಅಲ್ಲಿ ಮಾತಾಡಿದ್ರಿ. ವೆರಿ ಗುಡ್ ಸರ್. ಸೊ ಆಲ್ ದ ಬೆಸ್ಟ್. ಸೊ ಲಾಸ್ಟ್ ಬಟ್ ನಾಟ್ ಅಲ್ಲಿ ರಮೇಶ್ ಸರ್ನ ಮಾತಾಡಿಸಿ ನಾನು ನಿಮಗೆ ಒಂದು ಮನೆ ಫೋಟೋ ತೋರಿಸ್ತೀನಿ ಅಂತ ಹೇಳಿದ್ದೆ, ಆ ಮನೆ ಫೋಟೋವನ್ನ ತೋರಿಸ್ತೀನಿ ಸ್ನೇಹಿತರೆ. ರಮೇಶ್ ಸರ್ ಮಾತಾಡ್ಲಿ. ರಮೇಶ್ ಸರ್ ಮಾತಾಡಿದ ಮೇಲೆ ನಿಮಗೆ ಫೋಟೋ ತೋರಿಸ್ತೀನಿ. ರಮೇಶ್ ಸರ್ ಅನ್ಮ್ಯೂಟ್ ಮಾಡಿ. ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಸರ್ ನನ್ನ ಹೆಸರು ಮೇಘಾ ರಮೇಶ್ ಅಂತ ಹೇಳಿ. ಸರ್ ನಮ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಯಾವ ತರ ನೆಟ್ವರ್ಕ್ ಅಲ್ಲಿ ಇದೆ ಅಂದ್ರೆ, ನಾವು ಈ ಇನ್ವಾಲ್ವ್ ಆಗ್ಬೇಕಂದ್ರೆ ತುಂಬಾ ಒಬ್ಬೊಬ್ರು ಟೈಮ್ ತಗೋತಾರೆ. ಬಟ್ ನಮ್ ಮೈಂಡ್ ಸೆಟ್ ನಾನು ಏನ್ ಮಾಡ್ತಾ ಇದೀನಿ ರೈಟ್ ಅಚೀವಲ್ ಇದೇನಿ, ನನ್ನ ಹಾರ್ಡ್ ವರ್ಕ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಫಸ್ಟ್ ಬರ್ಬೇಕು ಸರ್. ಇದ್ರಲ್ಲಿ ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇದೇವೆ ಅಂತ ಹೇಳಿದ್ರೆ ಫಸ್ಟ್ ನಮ್ಮಲ್ಲಿ ಇರ್ಬೇಕು ಸರ್. ಈಗ ನಾವು ದಿನನಿತ್ಯ ಬೇರೆದವ್ರ ಕೈ ಕೆಳಗೆ ಕೆಲಸ ಮಾಡುವಾಗ ದಿನನಿತ್ಯ ವಸ್ತುಗೋಸ್ಕರ ಮಾತ್ರ ನಾವು ಮಾಡ್ತಾ ಇರ್ತೀವಿ. ಬಟ್ ನಮ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಾನ್ ಬೆಳೆದು ನಮ್ ಕೆಳಗಡೆ ಬೆಳೆಸಿ ಮತ್ತೆ ನಮ್ಮ ದೇಶದಲ್ಲಿ ಒಂದು ಗಡಿ ಕಾಯು ಸೈನಿಕ ಅಂತ ಹೇಳಿ ನಾವ್ ಇಲ್ಲಿ ಮಾಡ್ಬೇಕು ಸರ್ ವರ್ಕ್. ಮತ್ತೆ ಅದೇ ತರ ಒಬ್ರು ಸರ್ ಹೇಳಿದ್ರೀಗ ಸಮುದ್ರದಲ್ಲಿ ಎಷ್ಟು ಒಂದು ಕೊಡ ನೀರ್ ತೆಗೆದ್ರೆ ಏನು ಕಾಣಲ್ಲ ಸರ್. ಸಮುದ್ರದಲ್ಲಿ ಆಳವಾಗಿ ಇಳಿದಾಗ ಅದ್ರದ್ದು ಏನ್ ಮಹತ್ವ ಗೊತ್ತಾಗುತ್ತೆ ಸರ್. ಅದೇ ತರ ಈ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಪ್ರತಿಯೊಬ್ರು ಸಹ ಬೆಳಿಬೇಕು, ಬೆಳೆಸಬೇಕು. ಅದೇ ತರ ಟೀಮ್ ಅನ್ನ ಗ್ರೋತ್ ಮಾಡ್ಬೇಕು ಸರ್. ಪ್ರತಿ ವಾರಕ್ಕೆ ಒಂದ್ಸಲ ಆದ್ರೂ ಮೀಟಿಂಗ್ ಮಾಡ್ಬೇಕು. ಅದೇ ತರ ಅವ್ರು ಮೋಟಿವೇಶನ್ ಮಾಡ್ಬೇಕು ಸರ್. ಟೀಮ್ ಲೀಡರ್ಸ್ ಅನ್ನ ಹುಟ್ಟಾಕ್ಬೇಕು ಸರ್ ನಾವು. ಅವರಲ್ಲಿ ಒಳ್ಳೆ ಕ್ರಿಯೇಟಿವ್ ಪಾಯಿಂಟ್ಸ್ ಇರ್ತವೆ, ಅವ್ರನ್ನ ಫಸ್ಟ್ ನಾವು ತಿಳ್ಕೊಂಡು ನಮ್ಮಿಂದ ಅವ್ರು ತಿಳಿಸಿದಾಗ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಏನ್ ಅನ್ನೋದು ಅವ್ರಿಗೆ ಕಂಪ್ಲೀಟ್ ಅರ್ಥ ಆಗುತ್ತೆ ಸರ್ ಅವ್ರಿಗೆ. ಅದೇ ತರ ಒಂದು ನಾವು ಏನು ಲೈಫ್ ಲೀಡ್ ಅನ್ನ ಯಾವ ತರ ಮಾಡ್ಬೇಕಂದ್ರೆ, ಪ್ರತಿನಿತ್ಯ ದುಡಿಯುತ್ತಿದ್ರೆ ನಮ್ದು ಲೈಫ್ ಸೆಟ್ಲ್ ಆಗಲ್ಲ. 5 ವರ್ಷ ನಾವು ಕರೆಕ್ಟ್ ಹಾರ್ಡ್ ವರ್ಕ್ ಮಾಡಿದ್ರೆ ಪ್ರತಿಯೊಂದು ನಮ್ದು ಕಂಟ್ರಿಯಲ್ಲಿ ಒಂದು ಹಳ್ಳಿ ಆಗ್ಲಿ, ಒಂದು ಜಿಲ್ಲೆ ಆಗ್ಲಿ, ಒಂದು ತಾಲೂಕ್ ಆಗ್ಲಿ, ಅಲ್ಲಿ ಟೀಮ್ ಕಟ್ಟಿ ಗ್ರೋತ್ ಆದ್ರೆ ಅವರು ಸಹ ನಮ್ ಜೊತೆ ನಿಂದಿರ್ತಾರೆ. ನಾವು ಅವ್ರ ಜೊತೆ ನಿಂತಾಗ ಒಂದು ದೊಡ್ಡ ಅಚೀವ್ಮೆಂಟ್ ಬರುತ್ತೆ. ಈಗ ಅದೇ ಸರ್ ಸ್ಟೇಜ್ ಮೇಲೆ ಒಂದು ಸ್ಪೀಚ್ ಆಗ್ಬೋದು, ಒಂದು ಕಾರ್ ಅಚೀವ್ಮೆಂಟ್ ಆಗ್ಬೋದು, ಒಂದು ಮನೆ ಕಟ್ಬೋದು, ಒಂದು ಫಾರಿನ್ ಟ್ರಿಪ್ ಆಗ್ಬೋದು, ಎಲ್ಲವನ್ನು ನಾವು ಪಡ್ಕೊಳ್ಳೋದು ಅಂದ್ರೆ ಏಕೈಕ ಒಂದು ಮಾರ್ಗ ಅಂದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಸರ್. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರೆ 100% ಸಕ್ಸಸ್ ಆಗೇ ಆಗ್ತದೆ ಸರ್. ಇಲ್ಲಿ ನಮ್ಮ ಮನಸ್ಥಿತಿ ಗಟ್ಟಿಯಾಗಿರ್ಬೇಕು ಸರ್, ಅದು ಇಂಪಾರ್ಟೆಂಟ್ ಸರ್. ಈಗ ನಮ್ದು ಒಂದೇ ಆಲೋಚನೆ, ನಾನು ಇಲ್ಲಿ ಮಾಡ್ತೀನಿ ಗೆಲ್ತೇನೆ ಅನ್ನೋದು ಒಂದೇ ಒಂದು ಇಂಪಾರ್ಟೆನ್ಸ್ ಇದ್ರೆ ಅದು ಗ್ಯಾರಂಟಿ ಇರ್ಬೇಕು ಸರ್. ಇನ್ನೊಬ್ರು ಹೇಳ್ತಾರಂತ ಮಾಡಬಾರ್ದು, ನಮ್ಮಲ್ಲಿ ನಾವು ತಗೊಂಡು ಅದು ಕಾನ್ಫಿಡೆಂಟ್ ಅಂತ ಮಾಡ್ಬೇಕು ಸರ್. 100% ಬರುತ್ತೆ ಸರ್ ಅದು. ಥ್ಯಾಂಕ್ ಯು ಸರ್ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ. ಎಸ್, ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ತುಂಬಾ ಅದ್ಭುತವಾಗಿ ಶೇರಿಂಗ್ ಮಾಡಿದ್ರಿ. ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸ್ನೇಹಿತರೆ, ನಾನು ನಿಮ್ಗೆ ಒಂದು ಫೋಟೋವನ್ನ ಶೇರ್ ಮಾಡಿದೆ. ಐ ಥಿಂಕ್ ನೋಡಿದಿರಿ ಅಂತ ಅನ್ಕೊಳ್ತೀನಿ. ಸೊ ಒಂದು ಗ್ರೌಂಡ್ ಫ್ಲೋರ್ 2 BHK, ಫಸ್ಟ್ ಫ್ಲೋರ್ 2 BHK ಅಂಡ್ ಸೆಕೆಂಡ್ ಫ್ಲೋರ್ 1 BHK. ಟೋಟಲಿ 3 ಮನೆಗಳು ಒಂದೇ ಬಿಲ್ಡಿಂಗ್ ನಲ್ಲಿ. ಸೊ ಟೋಟಲಿ 3 ಹೌಸಸ್ ಕಟ್ಟೋದಕ್ಕೆ ಸಾಧ್ಯತೆ ಆಯ್ತು ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮುಖಾಂತರ. ಅದು ಚಿಕ್ಕ ಏಜ್ ಅಲ್ಲೇ.
ನೀವು ಇದನ್ನು ಕೂಡ ಬೇಕಾದ್ರೆ ಚೆಕ್ ಮಾಡ್ಕೊಳ್ಬಹುದು. ಸಂಜಯ್ ಯೂತ್ ಇಂಡಿಯಾ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಆ ಒಂದು ಪೇಜ್ ನಲ್ಲಿ ಕಂಪ್ಲೀಟ್ ನನ್ನ ಅಚೀವ್ಮೆಂಟ್ಸ್ ಏನಿದೆ ಎಲ್ಲವನ್ನು ಕೂಡ ಹಾಕಿದ್ದೀನಿ. ಫ್ರಮ್ 2013 ಇಂದ ಹಿಡಿದು 2013 ಹಿಡಿದು ಟಿಲ್ 2024 ಏನೇ ಎಲ್ಲ ಮಾಡೋದಕ್ಕೆ ಸಾಧ್ಯತೆ ಆಯ್ತು ನನಗೆ ಇಂಡಸ್ಟ್ರಿ ಮುಖಾಂತರ ಅನ್ನೋದನ್ನ ನಾನು ನಿಮಗೆ ಶೇರಿಂಗ್ ಮಾಡ್ಕೊಂಡಿದ್ದೀನಿ ಆ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ. ನೀವು ಅಲ್ಲೋಗಿ ಚೆಕ್ ಮಾಡ್ಕೊಳ್ಬಹುದು. ಅಲ್ಲೋಗಿ ಚೆಕ್ ಮಾಡ್ಕೊಳ್ಬಹುದು. ಅಂಡ್ ಇನ್ನೂ ಒಂದು ಫೋಟೋವನ್ನ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ತುಂಬಾ ಹತ್ತಿರದಿಂದ ಇಮೇಜ್ ತೆಗ್ದಿರೋದು. ಏನೊಂದು ಗ್ರೌಂಡ್ ಫ್ಲೋರ್ 2 BHK, ಫಸ್ಟ್ ಫ್ಲೋರ್ 2 BHK ಅಂಡ್ ಮೇಲ್ಗಡೆ 1 BHK. ಅಂಡ್ ಗೃಹ ಪ್ರವೇಶನು ಕೂಡ ಮಾಡಿರೋದು 2021 ಆಗಸ್ಟ್ 13, 2021. ಅಂದ್ರೆ ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬಂತು. 3 ವರ್ಷ ಆಯ್ತು. ಆಗಸ್ಟ್ 13, 2022, 23, 24. ಆಗಸ್ಟ್ 13, 2024 3 ವರ್ಷ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ಸೊ 25 ನನಗೆ ಅವಾಗ ವಯಸ್ಸು. 25 ಕಂಪ್ಲೀಟ್ ಆಗಿ 26 ರನ್ನಿಂಗ್ ಟೈಮ್ ನಲ್ಲಿ 25ನೇ ವಯಸ್ಸಿಗೆ ಮನೆ ಕಟ್ಟಿಸೋದಕ್ಕೆ ಸಾಧ್ಯತೆ ಆಯ್ತು. ಸೊ 3 ಮನೆಗಳು, ಒಂದು 2 BHK, ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ 2 BHK ಅಂಡ್ ಸೆಕೆಂಡ್ ಫ್ಲೋರ್ 1 BHK. ಸೊ ಇದಕ್ಕೆ ನಂದೇನೂ ಇಲ್ಲ ಸ್ನೇಹಿತರೆ. ಎಲ್ಲ ಕ್ರೆಡಿಟ್ಸ್ ಗೋಸ್ ಟು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ನಾನೇನಾದ್ರು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಬರ್ಲಿಲ್ಲ ಅಂತ ಅಂದಿದ್ರೆ ಈ ಒಂದು ಸಣ್ಣ ವಯಸ್ಸಲ್ಲೇ ಈ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ನಾನು ನಿಮ್ಗೆ ಹೇಳೋದು, ಒಂದೊಳ್ಳೆ ವೇದಿಕೆ ಸಿಕ್ಕಿದೆ, ಒಂದೊಳ್ಳೆ ಇಂಡಸ್ಟ್ರಿ ಸಿಕ್ಕಿದೆ. ಇವತ್ತು ನಿಮ್ ಕೈಲೂ ಕೂಡ ಸಾಧ್ಯತೆ ಇದೆ. ಅಂತ ಒಂದು ಪೊಟೆನ್ಶಿಯಲ್ ನಿಮ್ಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಿಂದ ಸಾಧ್ಯ ಅಂತ ಹೇಳ್ತಾ, ಶ್ರೀಶೈಲ್ ಸರ್, KR ನಗರ್ ಅಂತೇಳಿ, KR ನಗರ ತಾಲೂಕು, ಮೈಸೂರು ಡಿಸ್ಟಿಕ್. KR ನಗರ ತಾಲೂಕು, ಮೈಸೂರು ಡಿಸ್ಟಿಕ್ ಅಂತೇಳಿ KR ನಗರ ತಾಲೂಕಲ್ಲಿ ನಾವು ಮನೆ ಕಟ್ಟಿರುವಂತದ್ದು. ಅದೊಂದು ತಾಲೂಕ್ ಬರುತ್ತೆ, KR ನಗರ್, ಮೈಸೂರು ಡಿಸ್ಟಿಕ್. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರು ಕೂಡ ಇದೇ ತರ ತಮ್ಮ ಎಲ್ಲಾ ಕನಸುಗಳು ನನ್ಸಾಗೋ ತರ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ದುಡೀರಿ, ಬೆಳೀರಿ ಅಂಡ್ ನಿಮ್ಮ ನಂಬ್ಕೊಂಡ್ ಬಂದಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಫಿಷಿಯಲ್ ಆಗಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.